ಮಜಬೋ ಮಜ ಭಾರತ. ಮಜಬೋ ಮಜ ಭಾರತ, ಮಜಬೋ ಮಜ ಭಾರತ. ನಿನ್ನೆ ಸಂಚಿಕೆ ನನ್ನ ಮೊದಲನೇ ಸಂಚಿಕೆ ಸೂಪರ್ ಡೂಪರ್ ಆಗಿತ್ತು. ಸಖತ್ ಖುಷಿ ಇತ್ತು. ಮಾತಾಡಿದ್ವಿ, ಹರಟೆ ಹೊಡೆದ್ವಿ, ನಕ್ಕದ್ವಿ. ಮಜಾ ಭಾರತ ಅಂದ್ಮೇಲೆ ಎಂಟರ್ಟೈನ್ಮೆಂಟ್ಗೆ ಬರಾನೇ ಇಲ್ಲ. ಇವತ್ತಿನ ಸಂಚಿಕೆಯಲ್ಲೂ ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್, ನಾನ್ ಸ್ಟಾಪ್ ಫನ್ ನಿಮ್ಗೋಸ್ಕರ ಕಾಯ್ತಾ ಇದೆ. ನಮ್ಮ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಮಜಾ ಭಾರತ. ನಾನು RJ ಸಿಂಧು. ಮಜಾ ಭಾರತ ಸಂಸ್ಥಾನದ ಮಹಾರಾಜ ಜಿ ಮ್ಯಾನ್. ವೆಲ್ಕಮ್. ಆಲ್ ದಿ ಬೆಸ್ಟ್. ಇವರು ನಕ್ರೆ ಬ್ಯೂಟಿಗೂ ಜಲಸಿ, ಬ್ಯೂಟಿಫುಲ್ ಸ್ಮೈಲ್ ನ ಅರಸಿ ನಮ್ ಡಾರ್ಲಿಂಗ್ ರಚೆ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಸಿಂಧು. ಆಲ್ ದಿ ಬೆಸ್ಟ್. ಇನ್ನು ನಾನಿಲ್ಲಿ ಬರೋದಿಕ್ಕೆ ಇವರೇ ರೀಸನ್ ಅಪ್ಪ. ಇವ್ರ ಪ್ರೀತಿಗೆ ಫಿದಾ ನಾನು. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ನಾನು ಹಳೆ ಎಪಿಸೋಡ್ಸ್ ಎಲ್ಲ ನೋಡ್ತಾ ಇದ್ದೆ. ಈ ಜಗಪ್ಪನ್ಗೂ ರಚಿಗೂ ಒಂದು ಜೋಡಿ ಇದೆಯಲ್ಲ, ಭಯಂಕರ ಹವಾ ಕ್ರಿಯೇಟ್ ಮಾಡಿದೆ ಈ ಜೋಡಿ. ಆದ್ರೆ ಈ ಜಗಪ್ಪ ಹೆಂಗೆ ಅಂತ ನಂಗೆ ಇನ್ನೂ ಅರ್ಥನೇ ಆಗಿಲ್ಲ. ಆ ಪಾರ್ಟಿ ಹೆಂಗಪ್ಪ ಅರ್ಥ ಮಾಡ್ಕೋಬೇಕಲ್ವಾ ಅವ್ರನ್ನ. ಸೊ ಅವ್ರನ್ನೇ ಕರೆದ್ಬಿಡೋಣ ಬನ್ನಿ. ಲೆಟ್ಸ್ ವೆಲ್ಕಮ್ ಜಗಪ್ಪ ಅಂಡ್ ಟೀಮ್. ಸರ್, ಸ್ಕೂಲು ಅಂದ್ಮೇಲೆ ಬೆಲ್ ಇರ್ಬೇಕು, ಮೀನು ಅಂತಂದ್ಮೇಲೆ ಮುಳ್ಳು ಇರ್ಬೇಕು, ಲೈಫು ಅಂತಂದ್ಮೇಲೆ ಥ್ರಿಲ್ ಇರ್ಬೇಕು ಸರ್. ಅಲ್ಲ, ಇಷ್ಟು ಜೋಶ್ ಸಾಂಗ್ ಅಲ್ಲಿ ಬಂದಿನ ಥ್ರಿಲ್ಲೇ ಸಿಗ್ತಾ ಇಲ್ವಲ್ಲ. ಏನ್ ಮಾಡೋದಂದ್ರ ಯಾರ ತಲೆಗಾರ ಹುಳ ಬಿಡೋದು. ಹುಳ ಬಿಡ್ಬೇಕಲ್ಲ. ಮೀನು ಎಸ್ ಟಂಕಣ ಟಣ್. ಹಲೋ ಸುಧಾಕರ. ಏಯ್, ಚೆನ್ನಾಗಿದ್ಯಾ ಸುಧಾಕರ? ಏಯ್, ನಾನ್ ಸುಧಾಕರ್ ಅಲ್ಲಪ್ಪ, ಇಡು ಫೋನು. ಅಲ್ಲ ಸುಧಾಕರ, ನನ್ ವಾಯ್ಸ್ ಗೊತ್ತಾಗ್ಲಿಲ್ವಾ ಸುಧಾಕರ? ಏಯ್, ನೀನ್ ವಾಯ್ಸ್ ಕೇಳಿದ ತಕ್ಷಣ ಕಂಡಿಡಿಯಕ್ಕೆ ನೀನೇನು ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವ್ರೇನಾ? ಫೋನು. ಅಲ್ಲ ಅಯ್ಯಪ್ಪ, ತಿರ್ಗಾ ಮಾಡ್ತೀನಿ ಅವ್ನಿಗೆ. ಟಂಕಣ ಟಣ್. ಹಲೋ ಸುಧಾಕರ. ನಾನ್ ಸುಧಾಕರ ಅಲ್ಲ ಅಂತ ಎಷ್ಟಲ್ಲ ಹೇಳಿ. ಯಾಕೆ ಹಿಂಗೆ ತಲೆ ತಿಂತ ಇದೆ ಬೆಳಿಗ್ಗೆ? ಅಲ್ಲ ಕಣಪ್ಪ, ದುಡ್ಡು ಇಸ್ಕೋಬೇಕಾದ್ರೆ ಹಿಂಗೆ ಮಾತಾಡ್ತಾ ಇದ್ದ ಸುಧಾಕರ. ಇವತ್ತು ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ನೀನು? ನನ್ಗೇನಾದ್ರು ಕ್ಯಾನ್ ಆಗ್ತದೆ ಮಗನ, ಎಲ್ಲಿದ್ಯೋ ಅಲ್ಲಿಗೆ ಬಂದು ಮೆಟ್ಟೆ ಹೊಡೆದ್ಬಿಡ್ತೀನಿ. ಗೊತ್ತಾಗಿಂದ ಇಲ್ಲಿವರೆಗೂ ಯಾವ ನನ್ನ ಮಗನ ಹತ್ರ 5 ರೂಪಾಯಿ ಇಸ್ಕೊಂಡಿಲ್ಲ. ನಾನ್ ಯಾವಾಗ್ಲೂ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೆ? ನನ್ನ ಹತ್ರ ಇಸ್ಕೊಂಡಿದೆ ಅಂತ ಹೇಳಿದ್ನ? ಮತ್ತೆ ನೀನೇ ನನಗ್ ಕೊಟ್ಟಿದ್ದೆ ಸುಧಾಕರ 50,000. ಈಗ 50,000 ಬಡ್ಡಿ ಚಕ್ರಬಡ್ಡಿ ಎಲ್ಲ ಸೇರಿ 5 ಲಕ್ಷ ಆಗಿದೆ. ವಾಪಸ್ ಕೊಡಕ್ಕೆ ಫೋನ್ ಮಾಡಿದ್ರೆ ಸುಧಾಕರ ಬಂದಂಗ್ ಮಾತಾಡ್ತೀಯ. ನನಗೆ ಹೈಟ್ ಆಗಿದೆ, ನಾನು ಫೋನ್ ಇಡ್ತಾ ಇದ್ದೀನಿ. ಈಗ ಕಿತ್ತು ನನ್ನ ಮಗ ನನಗೆ ಫೋನ್ ಮಾಡ್ತಾನೆ. ಯಾವ್ದೋ ತಿಮಿಂಗ್ಲ ತಾನಾಗೆ ಬಲೆ ಎಣಕೊಂಡು ಬಂದು ಕ್ಯಾಚ್ ಹಾಕೋತಾ ಇದೆ, ಬಿಡಬಾರದು. ಅಲ್ಲ, ನಾನಪ್ಪ ಸುಧಾಕರ ಮಾತಾಡ್ತಾ ಇರೋದು. ರಾಂಗ್ ನಂಬರ್. ಏನಿದು ಮ್ಯಾಚ್ ಯಾಕೋ ಉಲ್ಟಾ ತಿರುಗ್ತಾ ಇದೆ, ಬಿಡಬಾರ್ದು. ಮರಳಿ ಯತ್ನವ ಮಾಡು. 5 ಲಕ್ಷ. ಅಲ್ಲ, ನಾನಪ್ಪ ಸುಧಾಕರ ಮಾತಾಡ್ತಾ ಇರೋದು. ನಡೆಸಿದೆ ಕಿರೆ. ದುಡ್ಡನ್ನ ವಾಪಸ್ ಕೊಡೋದೇ ಅಪರಾಧ ಅನ್ಸಿದ್ರೆ ನಿನ್ನ ಕಾಲಲ್ಲಿರೋದನ್ನ ಕೈಗೆ ತಗೊಂಡು ಇವ್ರಿಗೆ ರಪ ಅಂತ ಹೊಡೆದು ನನಗ್ ಬುದ್ಧಿ ಹೇಳು. ಅದ್ರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡ್ಬೇಡ, ನಾನು ಫೋನ್ ಇಡ್ತೀನಿ. ಅಟ್ಲೀಸ್ಟ್ ಆ ಸುಧಾಕರ್ನ ವಾಯ್ಸ್ ಹೆಂಗಿತ್ತು ಅಂತ ಹೇಳೋ, ಹಾಗೆ ಮಾತಾಡ್ತೀನಿ. ನನ್ನ ಮಕ್ಳ ದುಡ್ಡು ಇಸ್ಕೋಬೇಕಾರೆ ಅಮ್ಮ ಅಪ್ಪ ಅಂತೀರಾ, ದುಡ್ಡು ವಾಪಸ್ ಕೇಳ್ಬೇಕಾದ್ರೆ ನವ್ರಿಗೆ ನಾಟಕ ತೋರಿಸ್ತೀರಾ. ಹಿಂಗೆಲ್ಲ ಕೇಳೋದಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸುಧಾಕರ ಸುಧಾಕರ ಕಬ್ಬಣ ಯಾರಿಗೆ ಎಲ್ಲಿ ಬಗ್ಗದು? ನಿನ್ನ ಅಡ್ರೆಸ್ ಹೇಳು, ಹುಡುಕ ಬಂದು ದುಡ್ಡು ಕೊಡ್ತೀನಿ. ಬರ್ಕೋ. ಜೆ ಸುಧಾಕರ. ಗಜ್ಗ ಈಗ ಮಾಡ್ತೀನಿ ನನ್ನ ಮಗನಿಗೆ. ನೋಡಿ, 5 ಲಕ್ಷ ಯಾರಿಗುಂಟು ಯಾರಿಗಿಲ್ಲ. ಫಸ್ಟ್ ನನ್ನ ಮಗನ ಹೆಸರು ಚೇಂಜ್ ಮಾಡ್ಬೇಕು. ಇವನ ಹೆಸರಿದ್ರೆ ಲಕ್ಷ ಇರ್ಲಿ, 2 ಕಾಲಿರೋ ಲಕ್ಷ್ಮಿನೂ ಬರಲ್ಲ.
ಸುಧಾಕರ ನಿಲಯ. ಮೇಡಮ್, ಈ ಮನೆ ಕಡೆ 3 ದಿನ ಬರ್ದಿರೋದಕ್ಕೆ ನನ್ನ ಮಗ ಮನೆ ಬೋರ್ಡೆ ಚೇಂಜ್ ಮಾಡ್ಬಿಟ್ಟವನೆ. ಇನ್ ನನ್ನ ಮನೆಗೆ 5 ದಿನ ಹೋಗಿಲ್ಲ ಅಂದ್ರೆ ಲೇ ಕೋಣ ಬಾರ ಹೊತ್ತಿಗೆ ನಾಯಿಗಳನ್ನೆಲ್ಲ ಬಿಡಬೇಡಿ, ಹಿಡ್ಕೋಗಿ ಅಂತ ಕೇಳೋದಲ್ಲ, ಮನೆ ಮುಂದೆ ಬಿಡ್ತವೆ. ಓನರ್ ಸರ್ ನಮಸ್ಕಾರ, ಚೆನ್ನಾಗಿದ್ದೀರಾ? ಅಯ್ಯ, ನಿನ್ ನಮಸ್ಕಾರಕ್ಕೆ ಎಷ್ಟು ಬೆಂಕಿ ಬಿತ್ತು. ನಿಮ್ಮ ಅಪ್ಪನ ಮನೆ ನನ್ನ ಮಗನ 5 ತಿಂಗಳಿಂದ ಬಾಡಿಗೆ ದುಡ್ಡು ಕೊಟ್ಟಿಲ್ಲ. ಅದು ಅಲ್ಲದೆ ಮನೆ ಬೋರ್ಡ್ ಬೇರೆ ಚೇಂಜ್ ಮಾಡ್ಬಿಟ್ಟಿದ್ಯಾ. ಇರ್ರಿ, ಚೇಂಜ್ ಮಾಡ್ಬೇಡ್ರಿ. ಎಷ್ಟು ತಿಂಗಳು ಬಾಡಿಗೆ ಕೊಡ್ಬೇಕು? ಬರ್ರಿ, ಎಷ್ಟು ತಿಂಗಳು ಬಾಡಿಗೆ ಕೊಡ್ಬೇಕು? 5 ತಿಂಗಳು ಎಷ್ಟು ಕೊಡ್ಬೇಕು? 50,000. 50,000 ರೂಪಾಯಿಗೆ 2 ಲಕ್ಷ ಸೇರಿಸಿ ನಿನ್ನ ಮನೇನು 3 ವರ್ಷಕ್ಕೆ ಬೋಗಿ ಹಾಕಂತೀನಿ. ಕೊಟ್ಟಿಲ್ಲ ಅಂದ್ರೆ ತಲೆ ತೆಗೆದು ಬಿಡ್ತೀನಿ. ತಲೆ ತೆಗರಿ, ನಿಂಗೆ ದುಡ್ಡು ಸಿಗಲ್ಲ, ಮತ್ತೆ ನನ್ ಗಡ್ಡ ಸಿಗುತ್ತೆ. ಆದ್ರೆ ನೀನು ನನ್ನನ್ನ ಬರೋರ್ ಮುಂದೆ ಜೆ ಸುಧಾಕರ ಅಂತ ಕರಿಬೇಕು. ನಾನಾ ಕರಿಬೇಕು? 2.5 ಲಕ್ಷ. ಸುಧಾಕರ ಬೆರಳಲ್ಲಿ ಉಗ್ರಿದ್ಯಾ? ಆಯ್ತಲ್ಲ, ಒಂಚೂರು ಕರಿತೀಯಾ? ಓನರು ನೀನ್ ತಾನೇ? ಎಲ್ಲಿ ಕರಿಬೇಕು? ಇಲ್ಲಿ ಬೆನ್ನು 2 ಲಕ್ಷ. ಸುಧಾಕರ 2 ಲಕ್ಷ. ಸುಧಾಕರ 2 ಲಕ್ಷ ಕೊಡ್ತೀನ್ರಿ. ಅದಕ್ಕೂ ಮುಂಚೆ ನೀವು ಬರೋರ್ ಮುಂದೆ ನೀವು ನನ್ನ ಮನೆ ಕೆಲ್ಸವನು ಅಂತ ಹೇಳ್ಬೇಕು. ಓನರ್ ಕಣ. 2.5 ಲಕ್ಷ. ಪೊರ್ಕೆ ಅಲ್ಲದೆ? ಇಲ್ಲದೆ ಬಾತ್ರೂಮ್ ಅಲ್ಲದೆ ಆಸಿಡ್ ಹಾಕಿ ತೊಳಿತಾ ಇರೋ ಓನರು. 2.5 ಲಕ್ಷ. ಅದು ಎಲ್ಲ ಐತೆ? ಹೋಗಿರು, ಬಂದು ಕೊಡ್ತೀನಿ. ಒಂಥರ ಥ್ರಿಲ್ ಸಿಗ್ತಾ ಇದೆ. ಈ ದುಡ್ಡು ಅಂದ್ಬಿಟ್ರೆ ಸಾಕು, ನನಗೂ ಬೇಕು ನಮ್ಮ ಅಪ್ಪನಿಗೂ ಬೇಕು ಅಂತ ಕಿತ್ತೋದ್ ನನ್ನ ಮಕ್ಕಳು. ಸುಧಾಕರ ಮಿಲ ಸುಧಾಕರನೇ. ಸುಧಾಕರ ಸುಧಾಕರ. ಹಲೋ ಹಲೋ ಹಲೋ. ಯಾವನವನು? ಸೀತಾರಾಮ್ ನಿಲಯ. ಮೊದ್ಲೇ ಹೇಳೋದಲ್ಲ ಕತ್ಲು. ಅಯ್ಯೋ, ಕಚಡ ಮಗನೆ, ಕಂತ್ರಿ ಮಗನೆ, ನಾಯಿ ಮಗನೆ, ಮಾನ ಮರ್ಯಾದೆ ಏನಾರು ಇದೆಯಾ ನಿನ್ಗೆ? ನನಗೆ ಯಾಕೆ ಬೈತಿದ್ಯೋ ಓನರು? 2.5 ಲಕ್ಷ. ಸರ್, ಮಪ್ಪುಗುದ್ ಬಿಡಿ ಸರ್, ಬೈದ್ಬಿಡಿ ಸರ್. ಹೆಸರಕ್ಕೆ ಕಲ್ಲಾಕ ಬುದ್ಧಿ ನನ್ಗಿಲ್ಲ. ಬೇಕಾದ್ರೆ ಒಂದು ಎಡೆಟ್ ಹೊಡ್ಕೊಂಬಿಡಿ ಸಾ. ಕಲ್ಲ ಅಂತ ಕೈ ಹಾಕ್ಬಿಟ್ಟಲ್ಲ ಸಾ. ನೀ ಕೆಸರು ಅಂತ ಒಪ್ಕೊಬಿಟ್ಟಲ್ಲ. ಸುಧಾಕರ ನಾನೇ ಸರ್ ಅಂದಂಗೆ ನೀವು. ಅದೇ ಫೋನ್ ಮಾಡಿದ್ನಲ್ಲ. ಅಯ್ಯೋ, 5 ಲಕ್ಷ. 5 ಲಕ್ಷ ಸರ್, ದುಡ್ಡು ತಗೊಳ್ಳಿ. ಮನೆ ಕೆಲ್ಸದವನು ಮನೆ ಕೆಲಸ ಮಾಡೋ, ಹೋಗೋ. ನಾನು ಕಷ್ಟದಿದ್ದಾಗ ನನಗೆ 50,000 ಕೊಟ್ಟಿದ್ದೆ, ಅದು ಇವಾಗ 5 ಲಕ್ಷ ಆಗಿದೆ. ಸರ್, ಕಷ್ಟ ಮನ್ಸಂಗ್ ಬರ್ದೆ ನೀನ್ ಮರಕ ಬರುತ್ತೆ. ಬರುತ್ತಾ ದುಡ್ಡು? ತಗೊಳ್ಳಿ ನಿಮ್ಮ 5 ಲಕ್ಷ. ಓಹೋ, ಅಲ್ಲ ಅವತ್ತು ನಿನ್ನ ಹತ್ರ 50,000 ರೂಪಾಯಿ ಇಸ್ಕೋಬೇಕಾದ್ರೆ ನಿನ್ನ ಮಕ್ಕದಲ್ಲಿ ಒಂದು ಕುರುಪಿತ್ತು, ಅದು ಕಾಡ್ತಾ ಇಲ್ವಲ್ಲ? ಸರ್, ಇವ್ರಾ? ಇವ್ರು ಯಾರು ಹೇಳ? ದುಡ್ಡುಗೋಸ್ಕರ ಯಾಕೋ ಕುರುಪ್ ಹಾಕಂತ ಇದ್ಯಾ? ದುಡ್ಡು ಬಂದ್ರೆ ಕುರುಪ್ನ ಕ್ರಾಪ್ ಮಾಡ್ಕೊಂತೀನಿ ಕಣೋ. ಸರ್, ಯಾರು ಕರಿತಾ ಇದ್ದಲ್ಲಿ? ಸರ್, ಅದು ನೋಡಿ ಕುರುಪು ನೀವು ಕೇಳಿದ್ರಲ್ಲ, ನೀನೇ ನನ್ ಸುಧಾಕರ. ಅದು ಗಡ್ಡದಲ್ಲಿ ಮುಚ್ಚೋಗ್ಬಿಟ್ಟಿತ್ತು, ಮತ್ತೆ ಅವತ್ತು ಉದ್ದ ಇತ್ತು. ನಾನ್ ಬೆಳೆದಿದ್ದೀನಲ್ಲ. ತಗೊಳ್ಳಿ ನಿಮ್ಮ 5 ಲಕ್ಷ. ಕೊಡಿ ಕೊಡಿ ಸರ್, ಕೊಡಿ ಕೊಡಿ ಸರ್. ಸರ್, ಇವಾಗ ಏನಾಯ್ತು? ಕುರುಪಿದೆ ತಾನೇ, ಕೊಡಿ. ಎಷ್ಟು ಅಂತ ಮೋಸ ಮಾಡ್ತೀಯ ಸುಧಾಕರ ನನ್ಗೆ ನೀನು? ಯಾಕೆ ಸರ್? ಅವತ್ತು ನಾನು ಇಲ್ಲಿಗೆ ಬಂದಿದ್ದಾಗ ನಿಮ್ಮನೆ ಸೋಫಾ ಹೊರಟೋಗಿತ್ತಿಲ್ಲಿ. ಸರ್, ಈ ಸೋಫಾ ಹೋದ್ವಾರ ಅಷ್ಟೇ ಎಲ್ಲ ರೆಡಿ ಮಾಡ್ತಿದ್ದೀನಿ. ಹೌದಾ? ಈಗೇನು ನೀವು ದುಡ್ಡು ಕೊಡ್ಬೇಕಾದ್ರೆ ಈ ಸೋಫಾ ಹರಿದೋಗಿತ್ತು ತಾನೇ? ಹೌದಾ? ಹರಿದಾಕಣ. ನೋಡಿ ನೋಡಿ ನೋಡಿ, ಈ ಸೋಫಾ ಕರಿತಿದ್ಯಾ? ಲೇ, ಬರ್ತಾ ಇರೋದು 5 ಲಕ್ಷ, ಇಂಥದ್ದು 50 ಸೋಫಾ ತಗೋಬೋದು ಕೊಡು. ಕರೆಕ್ಟ್ ಹೊರಟೋಗಿದ್ರೆ ಕನ್ಫರ್ಮ್ ಆಯ್ತಾ ಸರ್? 5 ಲಕ್ಷ. ಎವಿಡೆನ್ಸ್ ಮುಖ್ಯ ನನಗೆ. 5 ಲಕ್ಷ ಸರ್. ತಗೊಳ್ಳಿ 5 ಲಕ್ಷ. ಸರ್, ಹೋಗಲೇ
ಸರ್ ಯಾಕೆ ಸರ್ ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಅಲ್ಲ ಅವತ್ತು ದುಡ್ಡು ಇಸ್ಕೋಬೇಕಾದ್ರೆ ಅವ್ರ ಮನೆ ಟಿವಿ. ಇರಿ ಸರ್ ನೀವು ಇರೋ ಒಂದ್ ನಿಮಿಷ ಕೇಳೋದು ಏನ್ ಹೇಳ್ತಾರೆ ಕೇಳೋ. ಹಿಂಗ್ ನೋಡ್ಬೇಕಿತ್ತ ಸರ್? ಹೋತ್ ನನ್ನ ಮಗನೇ ಆ ಕಡೆ ಇತ್ತು ಅಂತ ಹೇಳಕ್ ಹೋದೆ ಕಣ. ಅಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಎಷ್ಟು ಅಂತ ಮೋಸ ಮಾಡ್ತೀರಾ ನನ್ಗೆ. ಈಗ ಏನ್ ಮೋಸ ಆಯ್ತು ಸರ್? ಅಲ್ಲ ಸರ್ ಅವತ್ತು ನನ್ನ 50,000 ಇಸ್ಕೋಬೇಕಾದ್ರೆ ಇಲ್ಲಿ ಅಲ್ಲೂ ಇರೋ ಹಿಂಗ್ ಹೊಡೆದೋಗಿತ್ತಲ್ವಾ ಸರ್? ಅಲ್ಲಪ್ಪ ಎಲೆ ಅಡಿಕೆ ತಿಂದು ಕೆಂಪಗಾಗಿತ್ತು ಅಂತ ಹೇಳಕ್ ಹೋದೆ. ದಮ್ಮ ಅಂತೀನಿ 2 ನಿಮಿಷ ತಾಳ್ಮೆ ಎಂದಿರೋ ಸರ್. ಇವಾಗ್ಲೂ ಕೆಂಪಾಗಿದೆಯಲ್ಲ ಸರ್? ಕರೆಕ್ಟ್ ಅಲ್ವಾ? ಎವಿಡಿಯನ್ಸ್ ಮುಖ್ಯ. ತಗೊಳ್ಳಿ. ಯಾಕೆ ಸರ್ ಹಿಂಗ್ ಮಾಡ್ತಾ ಇದ್ರ? ಎವಿಡೆನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಸರ್? ಅವತ್ತು ನಮ್ಮ ಸುಧಾಕರನ್ಗೆ ಕಣ್ಣೇ ಕಾಣಿಸ್ತಿರ್ಲಿಲ್ಲ. ಓನರ್ ಸರ್, ಸರ್ ಇಲ್ಲಿ ಯಾರೋ ಸುಧಾಕರ ಅಂತ ಬಂದಿದ್ದಾರೆ ದುಡ್ಡು ಕೊಡಕ್ಕೆ. ನನ್ಗೆ ನಾನೇ ಸುಧಾಕರ ಅಂತ ತಿಳ್ಕೊಂಡು ಕನ್ಫರ್ಮ್ ಮಾಡ್ಕೊಂಡೆ ದುಡ್ಡು ಕೊಡಕ್ ಬಂದವ್ರೆ. ಅವ್ರು ಎಲ್ಲಿದ್ದಾರೆ ತೋರಿಸಿ ಸರ್, ದುಡ್ಡು ಇಸ್ಕೋಬೇಕು. ಸುಧಾಕರ ಸರ್? ಅವತ್ ನಮ್ ಸುಧಾಕರನ್ ಕಿವಿನೇ ಕೇಳಿಸ್ತಾ ಇರ್ಲಿಲ್ಲ. ಹೇಳಿ ಒಂಚೂರು. ಸುಧಾಕರ 5 ಲಕ್ಷ. ಕೇಳಿಸ್ತಾ ಇಲ್ಲ. 5 ಲಕ್ಷ. ಏನೋ 5 ಪಾಪ ನಂದೆ ನಿಮ್ದ ಕೊಡಿ ಸರ್ ದುಡ್ಡು. ತಗೊಳ್ಳಿ. ಅಲ್ಲಿ ನಮ್ಮ ಸುಧಾಕರನ್ಗೆ 5 ಲಕ್ಷದಲ್ಲಿ ಹೊಸ ಕಿವಿ ಮಾಡ್ಸ. ಸುಧಾಕರ ದುಡ್ಡು ಬಂತು. ನನ್ನ ಬಾಡಿಗೆ ದುಡ್ಡು ಕೊಡು. ಬಾಡಿಗೆ ದುಡ್ಡು ಏನಕ್ಕೆ ಕೊಡ್ಬೇಕು? ಟಿವಿ ಹೊಡೆದಾಕಿದ್ಯಾ, ಹಲ್ ಮುರ್ದಾಕಿದ್ಯಾ, ನನ್ ದುಡ್ಡೆಲ್ಲ ನೀನೇ ಕಿತ್ಕೊಳಕ್ ನೋಡ್ತಾ ಇದೀನೋ? ಅಲ್ಲ. ಕೊಡಲ್ಲ ಕಣ. ಅಲ್ಲ ಕಣ. ಯಾಕೆ ಕೊಡ್ಬೇಕು? ಅಲ್ಲ ಅದು ದುಡ್ಡು ನೋಡ್ತಿದಂಗೆ ಕಣ್ಣು ಕಿವಿ ಎಲ್ಲ ನೀಟಾಗಿ ಕೇಳಿಸ್ತಾ ಇದೆ ಸರ್. ಬರೀಕಣ ಕೇಳ್ತೀನಿ ಸರ್. ಇನ್ನೇನ್ ಸರ್? ಸರ್ ಅಲ್ಲೋ ಎಲ್ಲ ಹೋಯ್ತಲ್ಲ ಸರ್. ದುಡ್ಡು ಕೊಡಿ ಸರ್. ಯಾಕೆ ಕೊಡ್ತೀರಾ ಸರ್? ಅಲ್ಲಪ್ಪ ಅವತ್ತು ಸುಧಾಕರನ್ಗೆ ಕೈ ಹೋಗಿತ್ತಾ ಸರ್? ಇರೋ ಮುರಿದೋಯ್ತು ಸರ್. ಈಗ ದುಡ್ಡು ಕೊಡಿ ಸರ್. ದುಡ್ಡು ಅಲ್ಲಪ್ಪ ಅವತ್ತು ಅವನ್ಗೆ ಕಾಲು ಮುರಿದೋಗಿತ್ತಾ ಸರ್? ಹೀಗೆ ಸರ್. ಇನ್ನೇನಾಗಿತ್ತು ಸರ್? ಅಲ್ಲಪ್ಪ ಅದು ಹೋಗಿತ್ತಾ ಸರ್? ಅಲ್ಲ ರೀ, ನಾನ್ ಏನ್ ಹೇಳಕ್ ಹೋಗ್ತಾ ಇದ್ದೀನಿ? ಅಲ್ಲ ಏನ? ಹೌದಾ? ಓ ಶೇಟ್. ಓಕೆ. ಏನ್ ಸರ್? ನೀವ್ ಯಾವ ಸುಧಾಕರ ಹೇಳಿ? ಜೆ ಸುಧಾಕರ. ಓ ನಾನ್ ದುಡ್ಡು ಕೊಡ್ಬೇಕಾಗಿರೋದು ಕೆ ಸುಧಾಕರನ್ಗೆ. ಮಜಾ ಭಾರತ, ಮಜಾ ಭಾರತ. ರಚಿ ನೀವ್ ಹೇಳಿ, ಜಗಪ್ಪನ್ನ ಇಷ್ಟೊಂದ್ ವಯಸ್ಕೊಂಡ್ ಮಾತಾಡ್ತಿರಲ್ಲ, ಸ್ವೀಟ್ ತುಂಬಾ ಸ್ಮಾರ್ಟ್ ಹಂಗೆ ಅಂತಲ್ಲ, 1 ವರ್ಡ್ ಅಲ್ಲಿ ಕಿರಿಕ್ ಪಾರ್ಟಿ ಅಂತ ಹೇಳಕ್ ಆಗ್ತಿಲ್ವ? ಯಾಕೆ ಇಷ್ಟೊಂದ್ ವಯಸ್ಕೊಂಡ್ ಮಾತಾಡ್ತೀರಾ? ಅವ್ನು ನನ್ನ ಹೆಂಡತಿ, ಅದಕ್ಕೆ ಕಿರಿಕ್ ಪಾರ್ಟಿ ಅಲ್ಲ, ಅದು ಕಿರಿಕ್ ಪಾರ್ಟ್ನರ್ಸ್ ನಾವು. ಪರ್ಫಾರ್ಮೆನ್ಸ್ ವೈಸ್ ತುಂಬ ಚೆನ್ನಾಗಿ ಬಂತು. ಯಾವಾಗಲೂ ಹೇಳಂಗೆ ನಿಮ್ಮಿಬ್ರು ಕಾಂಬಿನೇಷನ್ಸ್ ತುಂಬ ಚೆನ್ನಾಗಿರ್ತು. ಆ್ಯಂಡ್ ಹೊಸದಾಗೇನೋ ಹೊಟ್ಟೆ ಎಲ್ಲ ಇದು ಮಾಡಿಸ್ಕೊಂಬಂದ್ಬಿಟ್ಟಿದ್ಯಾ? DJ ಸೂರಿ ಮೇಡಮ್. ಇಲ್ಲ ಮೇಡಮ್, ಸೂರ್ಯ ಅಣ್ಣನ್ನು ಕರೆಸಿ ಇವನು ಇಲ್ಲಿ ನಿಲ್ಸಿ ಯಾರು ಇಬ್ರು ಒಂದೇ ತರ ಕಾಣಿಸ್ತಾರೆ. ಮಜಾ ಭಾರತ. ಉಸಿರು ಬಿಡ್ಬಿಡಿ, ಸತ್ತೋಗ್ತೀರ. ಹೊಟ್ಟೆ ಬಿಟ್ಬಿಡಿ ಅಪ್ಪ, ಹೊಟ್ಟೆ ಬಿಟ್ಬಿಡಿ ನೋಡ. ಸೊ ಮಜಾ ಭಾರತ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೆ ನಾವು ಬಿಲ್ಡಪ್ ಕೊಡ್ತೀವಿ. ಡಿ ಜೆ ಸೂರಿ ಅಂತ. ಅದು ನಿಮಗೆ ಕೊಡ್ಲೇಬೇಕಾಗತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ DJ ಸೂರಿ. ಥ್ಯಾಂಕ್ ಯು DJ ಸೂರ್ಯ ಅವರೇ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ರಚಿ. ಅಂಡ್ ಜಿ ಮ್ಯಾನ್, ಇವ್ರದೇನೋ ತಪ್ಪು ಅಂದ್ರೆ ಇವ್ರದ್ದು ಅಷ್ಟೇ ತಪ್ಪಿದೆ ಅಲ್ವಾ? JK ಮಾಡಿದ್ದು ತಪ್ಪು. ಸುಮ್ಮನೆ ದುಡ್ಡು ಸಿಗತ್ತೆ ಅಂತ ಇಷ್ಟೊಂದು ಸುಳ್ಳೆಲ್ಲ ಹೇಳ್ಕೊಂಡು ಮೈಕೆ ಎಲ್ಲ ಹೊಡ್ಕೊಂಡು ಈ ತರ ಎಲ್ಲ ಯಾರಾದ್ರು ಮಾಡ್ತಾರೆ ಹೇಳಿ? ಜಿ ಮ್ಯಾನ್, ನಿಮ್ಗೆ ಈ ಎಂಟೈರ್ ಪರ್ಫಾರ್ಮೆನ್ಸ್ ಹೇಗೆ ಅನ್ಸ್ತು ಹೇಳಿ? ಗಸ್ಗಾ 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 ಗಸ್ 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 ಗಸ್ಗಾ ಗಸ್ ಗಸ್ ಗಸ್ಗಾ 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 ಗಸ್ಗಾ.
ಜಿ ಮ್ಯಾನ್ ಕ್ಯಾ ಗಸ್ಗಾ ಗಸ್ಗಾ ಗಸ್ಗಾ. ಜೆಕೆ ಏನದು ಗಸ್ಗಾ ಗಸ್ಗಾ ಏನದು ಗಸ್ ಗಸ್ ಗಸ್ಗಾ ಅದು ರಿಹರ್ಸಲ್ ಅಲ್ಲಿ ಮಾಡ್ತೇವೆ, ಏನಾದ್ರು ಬೇರೆ ಏನಾದ್ರು ಹುಡ್ಕೋಣ ಅಂತ ಇರ್ತೀವಲ್ಲ ಸರ್, ಯಾವ್ದೋ ಒಂದು ವರ್ಡ್ ಸಿಗುತ್ತೆ ಸುಮ್ಮನೆ ಅದನ್ನೇ ಕಂಟಿನ್ಯೂ ಮಾಡ್ತೀವಿ. ಚೆನ್ನಾಗಿತ್ತು, ಕಾನ್ಸೆಪ್ಟ್ ವಾಸ್ ಜಸ್ಟ್ ಸೂಪರ್, ತುಂಬಾ ಚೆನ್ನಾಗಿತ್ತು ಅದು. ಪರ್ಫಾರ್ಮೆನ್ಸ್, ಆಲ್ ತ್ರೀ ಆಫ್ ಯು ಡನ್ ಅ ರಿಯಲಿ ಗುಡ್ ಜಾಬ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮಜಾ ಭಾರತ. ಸೊ ಜಡ್ಜಸ್, ತುಂಬಾ ಖುಷಿಯಾದ ದಿನ, ಆದ್ರೆ ಒಂದು ಬೇಜಾರಿನ ಒಂದು ಸಂಗತಿ ವಿಷಯ ಏನು ಅಂತಂದ್ರೆ, ನಮ್ಮ ಶಿಡಿಶಾಡ್ ಶಿವ ಇದಾರಲ್ಲ, ಅವರು ತೀರ್ಕೊಂಡಿದಾರಂತೆ. ಅವ್ರನ್ನ ನಾನು ಭೇಟಿ ಕೂಡ ಆಗಿಲ್ಲ. ಸೊ ಐ ಡೋಂಟ್ ನೋ ಅವರು ಯಾವ ತರ ಮನುಷ್ಯ ಅಂತಾನೂ ಗೊತ್ತಿಲ್ಲ. ಆದ್ರೆ ಆ ಮನುಷ್ಯನ ಕೊನೆ ಆಸೆ ಏನು ಅಂತ ನನಗೆ ಕೇಳಿ ಬಂದಿದೆ. ಇವರೆಲ್ಲ ಹೇಳಿದ್ರು ಅವರ ಡೆಡ್ ಬಾಡಿನ ಸ್ಟೇಜ್ ಮೇಲೆ ತಗೊಂಬರ್ಬೇಕು ಅಂತ. ನೀವು ಪರ್ಮಿಷನ್ ಕೊಟ್ರೆ ಆ ಒಂದು ವಿಷಯನ ನಾವು ಮಾಡ್ಬೋದು. ಸತ್ತಿರೋದು ಯಾವ್ದೋ ಕಾಂಜೆ ಪಿಂಜೆ ಅಲ್ಕಟ್ ನಾಯಲ್ಲ, ಶಿವ ಅಣ್ಣ ಬದುಕಿದ್ದಾಗ್ಲೂ ರಾಜನೇ, ಸತ್ತಾಗ್ಲೂ ರಾಜನೇ. ಹಾಕೋ ಸಾಂಗು. ಸುಮ್ನೆ ಇರಮ್ಮ. ಅಣ್ಣ ಅಜರಾಮರ, ಅವ್ ನೆರಳಲ್ಲ ಎಲ್ಲ ಬದುಕನ. ಏನಂದ್ರೆ ಮಾತಾಡ್ರಿ, ಚೂರ್ ಮಾತಾಡ್ರಿ. ಏನ್ರಿ, ಅಟ್ಟ ಇರೋ ಮನೆ ಕಟ್ಟಿಸ್ತೀನಿ ಅಂತ ಚಟ್ಟ ಸೇರ್ಕೊಂಡ್ಬಿಟ್ರಲ್ರಿ ನನ್ನ ಗಂಡ. ಏನ್ರಿ ಕಡಕ್ ರೊಟ್ಟಿ ಮಾಡಿಡು ಬರ್ತೀನಿ ಅಂತ ಹೇಳೋದರು ಗೊಟ್ಟೆಕ್ ಅನ್ಕೊಂಡ್ಬಿಟ್ರಲ್ರಿ ನನ್ನ ಗಂಡ. ಅಣ್ಣ ಎಲ್ರಪ್ಪ ನಮ್ಮಣ್ಣ. ಅಯ್ಯೋ ಅಣ್ಣ, ಅಯ್ಯೋ ಆನೋದಿನ ಸಂತೋಷ, ಆನೋದಿನ ಉಲ್ಲಾಸ ಅಂತಿದವ್ರು ನೀನೇ ಕೈಲಾಸ ಸೇರ್ಕೊಂಡ್ಬಿಟ್ಟೆಲ್ಲ ಅಣ್ಣ. ಎಂತ ನಟ್ಟಾಡ್ತಾಳ ನೋಡೆ ಮಿಟಕ್ಲಾಡಿ. ವರ್ಷ ಆದ್ರೂ ಅಣ್ಣನ್ ಮುಖ ನೋಡಕ್ ಬರ್ತಿರ್ದವಳು ಇವತ್ತು ತವ್ರಿಗೆ ಬತ್ತಂಗೆ ರಾಧಿಕನ್ ತರ ಆಡ್ತಾಳೆ. ಕಂಡವ್ರ ಸುದ್ದಿ ನಮ್ಗೆ ಕಣ್ತಕ್ಕ. ಡಾಕ್ಟ್ರು ಜಾಸ್ತಿ ಹೇಳ್ಬೇಡ ಅಂದವ್ರೆ. ಅದಕ್ಕೆ ನಮ್ಮ ಅವ್ವನ್ ಕಾಸುನ್ ಸರ ಎಲ್ ಮಡಗಿದೆ? ನಿಮ್ಮ ಅವ್ವನ್ ಕಾಸಿನ ಸರನ ಬೀರೋಲಿ ಯಾರು ನೋಡ್ದಿರೋ ಜಾಗದಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಅಣ್ಣ ಬದುಕಿದಾಗ ನಮ್ಮ ಅವ್ವನ್ ಕಾಸುನ್ ಸರ್ವ ನೀನೇ ಮಾಡಿಕೋ ಅಂತಿದ್ದ. ಅದ್ರಲ್ಲಿ ನಿಂಗೂ 2 ಕಾಸು ಕೊಡ್ತೀನಿ, ಮಡಿಕಂದು ವಾಲೆ ನೆಕ್ಲೆಸು ಸರ ಎಲ್ಲ ಮಾಡಿಸ್ಕೋ. 2 ಕಾಸು ಕೊಡ್ತೀಯಾ? ಹೊರಗೆ ಕಿತ್ತೋಗತ್ತ ಕಣೆ. ಕಿತ್ತೋದ್ರೆ ದಾರ ಕಟ್ಕಕ್ಕೆ ನೀವ್ ಹೊರತು ಕಿತ್ತೋಗುತ್ತೆ ಅಂದ್ರೆ ಈ ಸಂಕ್ರಾಂತಿಗೆ ಜುಮ್ಕಿ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ನೀನೇ ಡುಮ್ಕಿ ಹೊಡ್ಕೊಂಡ್ಬಿಟ್ಟಿಯಲ್ಲ ಅಣ್ಣ. ಅಣ್ಣ, ಬಲ್ದಗಡೆ ಬಾಳೆಹಣ್ಣು ಮಾರಿ ದುಡ್ಡು, ಎಡಗಡೆ ಮಾವನನ್ ಮಾಡಿ ದುಡ್ಡು ಎಲ್ಲಾ ನನ್ ಮದ್ವೆಗೆ ಅಂತ ಇಟ್ಟಿದ್ದೆ. ಈಗ ಎಲ್ಲಾ ದುಡ್ಡನ್ನ ಈ ಅತ್ತಿಗೆ ದೇವಿದಾಳಲ್ಲ ಅಣ್ಣ. ನನ್ ಗಂಡ ದುಡ್ಡು ನಾನ್ ದೇವ್ಕೊಂತೀನಿ, ನೀನೇ ಅವಳ ಕೇಳಕ್ಕೆ ಅಕ್ಕ. ಏನೇ ತಂಗಿನ ಯಾವಳು ಅಂತ ಕೇಳ್ದಿಯಲ್ಲೇ? ನಮ್ಮಪ್ಪನ ಮನೆ ಆಸ್ತಿಯ ಮಾರ್ಬಿಟ್ಟು ನಿಮ್ಮಪ್ಪನ ಮನೆಗೆ ದುಡ್ಡು ತಗೋಕ್ ಸಾಕ್ಸಿದ್ ನಾನ್ ಕಾಣ್ಣಮಿ. ಏನ್ ನಮ್ಮಪ್ಪ ಬಂದು ನಿನ್ನ ಹತ್ರ ಹೇಳಿದ್ನ ಹೋಗಲೇ ದರ್ಬೇಸಿ. ಕೇಳ್ದ್ಯಾ ಅಣ್ಣ? ನೀನ್ ಇರ್ಬೇಕಾದ್ರೆ ನನ್ನ ಮೀನಾಕ್ಷಿ ಅಂತಿದ್ದವಳು ಈಗ ಬಿಕ್ನಾಸಿ ಅಂತವಳಲ್ಲ ಅಣ್ಣ. ಅಕ್ಕ, ಅವಳಂದಿದ್ದು ಬಿಕ್ನಾಸಿ ಅಲ್ಲ ದರ್ಬೇಸಿ ಅಂತ. ಬಿಕ್ನಾಸಿ ಅಂದ್ರೆ ನಂತರ ಸಣ್ಣದು, ದರ್ಬೇಸಿ ಅಂದ್ರೆ ಉಳ್ತಾರ ದೊಡ್ಡದು.
ಬರೋಣ ಬಾರೆ. ನೋಡ್ದೆ ಅಣ್ಣ ನನ್ಗೆ ಎಷ್ಟು ಅವಮಾನ ಮಾಡ್ತಾವಳೆ ಅದಕ್ಕೆ ಅಂತ ನೀನೇ ನೋಡ್ದ ಏನಾರ ಮಾತಾಡು. ಮಾತಾಡ್ತೀನಿ ರವ. ನೋಡ್ತಾ ಬದುಕಿದ್ರೆ ನೀನ್ ಮಾತಾಡ್ತಿದ್ದೆ, ನೀ ಬದುಕಿಲ್ವಲ್ಲ ಅದಕ್ಕೆ ನನ್ಗೆ ಅವಮಾನ ಮಾಡ್ತಾವಳೆ. ಅಣ್ಣ ನೀನ್ ಮನೆ ಬಂದವಳನ್ನ ಅವಮಾನ ಮಾಡಿದ್ರೆ ಸಹಿಸ್ಕೊತಿದ್ದೆ, ನೀನ್ ಹೆಣಿ ಬಂದವಳನ್ನ ಅವಮಾನ ಮಾಡವಳೆ. ನಾನು ಈಗಲೇ ಹೋಯ್ತೀನಿ. ನಾನು ಬರ್ತೀನಿ ಕಂತಕ್ಕ. ಆಹಾ ನಾಯ್ಕ್ ಸಾಡಿ ಅವತ್ ಕರೀನಿಲ್ವಮ್ಮಿ ನಮ್ಮ ಮನಗ್ ಬಾ ಅಂತ. ಇಷ್ಟಿನ ಮೂಸಕ್ಕಿದ್ಯಾ ಬಾ. ಡಾಕ್ಟ್ರು ಜಾಸ್ತಿ ಅಳ್ಬೇಡ ಅಂತವ್ರೆ. ಹಾಸ್ಯ. ಹೋಗ್ರಲ್ಲೇ ತರ್ಬೇಸಿಗಳ. ಹೇಗೆ ಮರಿಯಾಲಿ ಸಿಡ್ಸಾಡು ಶಿವನ ಸಿಡ್ಸಿ ಒಳಗೆ ಸಿಡ್ಸಿ ಶಿವ. ಅಯ್ಯ ಅಯ್ಯಪ್ಪ ಬಾಡಿನ ತಳ್ಬಿಡ್ತು. ಏ ಮುದವಿ ತಪ್ಪಿದ್ದು ಆ ಡೆಡ್ ಬಾಡಿ ಅಲ್ಲ ಈ ಬಾಡಿ. ನಾನು ಅನ್ಕೊಂಡೆ ಇದೇನು ಒಂದೇ ದಿನಕ್ಕೆ ಬಾಡಿ ಇಷ್ಟು ಗಾತ್ರ ಆಗ್ಬಿಟ್ಟದ. ಸಿಡ್ಸಾಡೋ ಶಿವ ನನ್ ಗೆಳೆಯ ಸತ್ತಗೋನೆ, ಅವನ್ಗೆ ಅಂತ ನೈಟಿ ತಗೋಬೋದು. ಕುಡಿಯೋ ಕುಡಿ ಕುಡಿ, ಯಾರು ಕುಡಿತಾರೆ ನನ್ನ ಜೊತೆ ಕುಡಿ ಕುಡಿ. ಅಕ್ಕ 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 ಎಣ್ಣೆ ಹೊಡಿತು. ನೀನೇ ಕಣ ಟೈಟ್ ಆಗಿ ಬಂದಿರೋ ಭ್ರಮೆಯಲ್ಲೇ ಬದುಕ್ತಿಯಲ್ಲೋ. ನಾನು ಭ್ರಮೇಲ್ ಬದುಕ್ತಾ ಇದ್ದೀನ. ಸಿಡ್ಸಾಡೋ ಶಿವ ನಿನ್ನ ನೋಡಕ್ಕೆ ನಮ್ಮೂರ್ ಗೌಡ್ರು ಬರ್ತಾ ಇದಾರೆ ಕಣೋ. ಹುಡುಕೆ ಮಾಲಿಂಗ ಮೊನ್ನೆ ಸತ್ತೋದ. ಗೌಡ್ರೆ ನಮ್ ಸಿಡ್ಸಾಡೋ ಶಿವ ಸತ್ತೋದ. ಸಣ್ಣದು ದೊಡ್ಡದು ಯಾವಾಗ ಬಂದ್ರೆ ಹೇಳಿದ್ರೆ ನಾನು ಬರ್ತಿರ್ನಿಲ್ವಾ? ಕೂತ್ಕೊಳ್ಳಿ, ಟೀ ಕುಡಿದ್ರ? ಗೌಡ್ರ ನಮ್ ಸಿಡ್ಸಾಡೋ ಶಿವ ನಮ್ಮನ್ ಬಿಟ್ಟು ಹೊಂಟೋದ. ನೀನು ಹೋಗ್ಬೇಕಿತ್ತ? ಕೂತ್ಕೊಳ್ಳಲೇ. ಗೌಡ್ರ ಗಣಸಿ ಅಂತಲ್ವಾ? ಸಮಾಧಾನ ಮಾಡ್ಕವ. ಹೆಂಗ ಮಾಡ್ಕೊಳ್ಳಿ ಒಂದ್ ಮಾಡ್ಕೊ. ಅವ್ವ ಅವ್ವಲ್ಲಪ್ಪ ತಮ್ಮಣ್ಣಂತಂಗವ್ವ. ನೋಡು, ನೀನ್ ಇನ್ನೂ ಚಿಕ್ಕ ವಯಸ್ಸು, ಬದುಕಿ ಬಾಳ್ಬೇಕಾಗಿತ್ತು. ನೋಡಕ್ ತುಂಬಾ ಚೆನ್ನಾಗಿದೀಯಾ. ನನ್ಗೊಂದು ಆಸೆ ಐತೆ. ಕೂತ್ಕವ. ಇನ್ನು ಚಿಕ್ಕ ವಯಸ್ಸು ನಿನ್ಗೆ ಮದುವೆ ಮಾಡ ಅಂತಿದ್ದೀನಿ. ಮದುವೆನಾ? ನಂಗ ಮದುವೆ ಬ್ಯಾಡ. ನನಗ್ ಬೇಕು, ನನ್ ಗೆಳೆಯ ಬೇಕು ಗೌಡ್ರೆ, ಕೊಡ್ಸಿ. ಮದ್ವೆ ಈಗ್ಲೇ ಬೇಡ ಅಂದ್ರೆ ಇನ್ಯಾವಾಗ? ಒಂದು ವಾರ ಕಳೀಲಿ. ಅಲ್ಲ ಸಮಾಧಾನ ಮಾಡ್ಕೊಳ್ಳೋದು ಬೇಡವಾಗು. ಇನ್ನೂ ಒಂದು ವಾರ ಬೇಕು ಅಂದ್ರೆ ಅಲ್ಲಿ ಗಂಟೆ ಏನ್ ಮಾಡಿಯೇ? ಅಂದ್ರೆ ನಿನ್ನ ಕಷ್ಟ ಸುಖ ಎಲ್ಲ ನೋಡ್ಕೋಬೇಕಲ್ವ? ಒಂಚೂರು ಎದಳು ಗೌಡ್ರ ಕೂತ್ಕೋ ಆಯ್ತು. ಅವ್ವ ಇವ್ವಲ್ಲ ಕಣ ತಮ್ಮಣ್ಣಂತಂಗವ್ವ. ಸುಮ್ ನಿನ್ಕೋತಿಯ ಇಲ್ವಾ? ಸರಿ ಅವ್ವ
ಸುಮ್ನಿನ್ ಕೇಳಲ್ಲ, ನಾನು ಇಲ್ಲಿ ಕಾರ್ಯ ಮಾಡಕ್ ಬಂದಿರೋದು. ತಮ್ಮಣ್ಣ ತಂಗವ ಏಣ ಯಾಕೆ ಹಿಂಗ್ ಬಾಯಿ ಬಿಡ್ಕಂಡೆ ಸತ್ತದೆ? ಅದನ್ನ ನಾನು ಹೇಳ್ತೀನಿ ಗೌಡ್ರೆ, ಅದೇ ಹೋಗ್ಲಪ್ಪ. ನಾನು ಹೇಳ್ತೀನಿ. ಅವತ್ತೊಂದಿನ ಏನಾಯ್ತು ಅಂದ್ರೆ ಇಬ್ರು ಹಿಂಗ್ ಹೋಯ್ತಿದ್ವಾ, ಶಿವ ಮಳೆ ಜೋರಾಗಿ ಬರ್ತಾ ಇದೆ, ಬಾ ಸೈಡ್ಗೆ ಹೋಗೋಣ. ಏ ಮಚ್ಚ, ಮಳೆಯಲ್ಲಿ ನೆನಿಬೇಕು ಕಣೋ. ಪ್ರಕೃತಿ ಜೊತೆ ನಾವು ಸಂಬಂಧ ಇಟ್ಕೋಬೇಕು. ಅಂತ ಚಂದ್ರಳ್ಳಿ ಹೆಂಡತಿ ಇರ್ಬೇಕಾದ್ರೆ ಪ್ರಕೃತಿ ಜೊತೆ ಯಾಕೆ ಸಂಬಂಧ ಇಟ್ಕೊಂಡಿದೆ? ನಾನು ಹೇಳಿದ್ದು ಪ್ರಕೃತಿ ಅಂದ್ರೆ ಹುಡುಗಿ ಅಲ್ಲ, ಮತ್ತ ಆಂಟಿನಾ? ಗಿಡ ಮರ ಪ್ರಕೃತಿ ನೇಚರ್. ಗೊಬ್ರ ಹಾ, ಯಾರೋ ಸೆಲ್ಫಿ ಹೊಡಿತಾವ್ರಲ್ಲಿ. ಹಂಗಾರೆ ಪೋಚ್ ಕೊಡು. ಹಿಂಗೆ ಪೋಚ್ ಕೊಡಕ್ಕೆ ಮಕ್ಕ ಮ್ಯಾಕೆತ್ತ ಸೀಟ್ಲು ಬಾಯಿಗೆ ಬಡ್ದು ನಿಗತ್ಕೊಂಬಿಟ್ಟ ಕೊಡ್ರೆ. ನಿಮ್ಗೆ ಯಾಕೆ ಹೊಡಿಲಿಲ್ಲ? ಎಣ್ಣೆ ಮಾಡಿ ಅವ್ರಿಗೆ ಕೊರೋನಾನೇ ಏನು ಮಾಡ್ಲಿಲ್ಲ, ಇನ್ ಸೀಟ್ಲ್ ಏನ್ ಮಾಡತ್ತು? ಜೊತೆಲಿದ್ದು ಬಿಟ್ಕೊಟ್ಬಿಟ್ರಲ್ಲ ಅಣ್ಣ. ಅಲ್ಲ ಕಣವ, ಕುಡಿಬೇಕಾದ್ರೆ ಕುಡಿಬೇಡ ಕಣಪ್ಪ ಅಂತ ಎಣ್ಣೆ ಕಿತ್ಕ ಕುಡಿಬೋದು. ಸೀಟ್ಲ್ ಅವನ್ ಕುಡಿಯೋದು ನನ್ ಕುಡಿ ಏನಕ್ಕ ಅದ್ದ? ಅವ್ವಲ್ಲ ಕಣ ತಮ್ಮಣ್ಣ ತಂಗವ. ನಿನ್ ಗಂಡನ್ ಕೊನೆ ಆಸೆ ಏನಿತ್ತವ? ನಾನು ಹೇಳ್ತೀನಿ ಗೌಡ್ರೆ, ನಿನ್ಗೇನ್ ಗೊತ್ತಪ್ಪ? ಅವನು ನನ್ನ ಫ್ರೆಂಡು. ಅವನ್ಗೆ ಕಥಕಳಿ ಪಕಾಳಿ ಬುಕಾಳಿ ಅದಂತ ಒಂದು ಡ್ಯಾನ್ಸ್ ಇದೆ, ಅವೆಲ್ಲ ಅವನಿಗೆ ಬಹಳ ಇಷ್ಟ. ಎದಳವ ಕೈ ಇಟ್ಕೋ. ಗೌಡ್ರೆ ಏನ್ ಮಾಡ್ತಾ ಇದೀರಾ? ಅಲ್ಲಿ ತಾವಾಗ ನಿಲ್ಲಿಸ್ತಾ ಇದೀನಿ ಕಲ, ನೀನ್ ಎಣೆ ಮೇಲೆ ಕುಡಿಲ್ಲ. ಗಂಡ ಸತ್ತೋಗಿದ್ದಾರೆ, ಡ್ಯಾನ್ಸ್ ಯಾಕೆ? ಅವ ಸತ್ತಿರೋದು ಅವನ್ ದೇಹ, ಅವನ ಆತ್ಮ ಇಲ್ಲೇ ತಯ್ಯ ತಕ ಅನ್ ಕುಣಿತೈತೆ. ನೋಡವ, ಗಂಡಾಸೆನ ಹೆಂಡ್ತಿ ನೆರವೇರಿಸ್ಬೇಕೆ ವಿನಃ ಇನ್ ನಾನ್ ನೆರವೇರ್ಸಕ್ಕಾಯ್ತದ? ಒಂದ್ ಸ್ವಲ್ಪ ಚೆನ್ನಾಗ್ ಕುಣಿಯವ. ಅಲ್ಲ ಅಲ್ಲ ಹೆಂಗ್ ಕುಣಿಲಿ? ಹೆಂಗೆ ಅಂದ್ರೆ ನೋಡ್ಲಿ, ನೀನ್ ಕುಣಿ. ಸಾಂಗ್ ಪ್ಲೀಸ್. ಎಣ ಕುಣಿತಿತ್ತು. ಬಲ ಇಲ್ಲಿ, ಬಲ ಇಲ್ಲಿ. ಎಣ ಕುಣಿತಾ ಅದಂತೆ, ಎಣ ಅಲ್ಲೇ ಕುಂತಿಲ್ವಾ? ಅವ ಈತ ಬೈಲಿ ಅವ ಇಲ್ಲಿ ನೋಡವ, ಬಾಡಿ ಎಷ್ಟು ಕೂಲ್ ಆಗೋಯ್ತು. ಅದಕ್ಕೆ ಕಣವ ಗಂಡಾಸೆನ ನೆರವೇರಿಸ್ಬೇಕನ್ನೋದು. ಸಣ್ಣದು ದಪ್ತು, ಇನ್ ಮುಂದಿನ ಕೆಲಸ ಅದೇನ್ ನೋಡಿ. ಇಲ್ಲ, ನನ್ ಗಂಡನ್ನ ಬಿಟ್ಕೊಡಕ್ಕಿಲ್ಲ. ಅವ್ರು ನನಗ್ ಬೇಕು, ನನ್ ಗಂಡನ್ನ ಬಿಟ್ಕೊಡಕ್ಕಿಲ್ಲ. ನನಗ್ ಬೇಕು, ನನ್ ಗಂಡನ್ನ ಬಿಟ್ಕೊಡಕ್ಕಿಲ್ಲ. ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ರೋದ್ನೆಯ. ಅಲ್ಲ ನಿನ್ ಗಂಡ ಬದುಕಿದ್ದಾಗ ಹಾದಿ ಬೀದಿಲಿ ನಿಂತ್ಕೊಂಡ್ಬಿಟ್ಟು ನನ್ನ ಬಾಯಿಗೆ ಮಣ್ಣಾಕ, ನನ್ನ ಹೆಣ ಎತ್ತ ಅಂತೇಳಿ ಬೈತಿದ್ಯಲ್ಲ, ಈಗ ಹೆಣವಾಗಿ ಬಂದವಳೆ, ಈಗ ಎದೆ ಹೊಡ್ಕೋ. ಅಲ್ಲ, ಗಂಡಸರು ತನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿರೋಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾರೆ. ಆದ್ರೆ ಇವರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡು ಜಗಳ ಆಡ್ಕೊಂಡು ಹೊತ್ತು ವೇಳೆ ನೋಡ್ದಂಗೆ ಶಾಪ ಧೂಪ ಹಾಕ್ತಾರೆ. ಆ ಶಾಪ ತಟ್ಟಿ ಈ ಶರ್ಷಾಡೋ ಶಿವ ಶವ ಆಗಿ ಬಂದವನೆ. ಈಗ ಹತ್ರ ಏನೇ ಪ್ರಯೋಜನ? ನೋಡ್ರಮ್ಮ, ಈಗ ಜಾಸ್ತಿ ಅವತ್ತು ಹಿಂಗೆ ಬಿಟ್ರೆ ಎಣ ಊದ್ಕೊಬಿಡ್ತದೆ, ವಾಸನೆ ಬರ್ತದೆ. ದಪ್ಪು ಸಣ್ಣದು ಒಂಚೂರು ಕೊಡ್ಸಿ, ಅದೇನು ಕೊಡ್ಸಿ ಮುಗಿಸಿ. ಸಣ್ಣದಪ್ಪ, ಹೋಗಿ ಹೋಗಿ ಹೋಗಿ, ಲೇಟ್ ಆಯ್ತದ. ಲೇಟ್ ಆಯ್ತದ, ಬರಲ್ಲ ಎಣ ಎತ್ತರಲ್ಲ. ಏ ಎಣ ಹೆಂಗ್ ಎತ್ತುತ್ತಾರೆ? ಹೆಂಗೆತ್ತಾರೆ ಅಂದ್ರೆ ಎಗ್ಲು ಕೊಡ್ಕಂದಿ ಎಗ್ಲ ಮೇಲೂ ಹಾಕಿಲ್ಲ. ಮತ್ತೆ ಅವನ ಹೆಣವ ಮೆಡಿಕಲ್ ಕಾಲೇಜ್ಗೆ 2,000 ರೂಪಾಯಿ ಮಾರ್ಬಿಟ್ಟಿವ್ನೆ. 2,000 ರೂಪಾಯಿ ಮಾರೋಣಂತೆ ಗೌಡ್ರೆ, ನನ್ ಗಂಡನ ಹೆಣನ ಕೇಳಿ ಗೌಡ್ರೆ. ಗೌಡ್ರೆ 2,000 ರೂಪಾಯಿ ಮಾರೋಣಂತೆ ಗೌಡ್ರೆ. ಕಮ್ಮಿ ಅಂದ್ರೆ 10,000 ಸಿಗ್ತಿರ್ಲಿಲ್ವಾ?
ಅಲ್ಲೇ ಸಿಡ್ಲು ಹೊಡೆದು ತೀರ್ಕೊಂಡಿರುವಂತ ಚಿಡ್ಚಾಡ್ ಶಿವ ಅವ್ರಿಗೆ ಜಿ ಮ್ಯಾನ್ ನಿಮ್ಮ ನುಡಿ ನಮನ. ಶವಾ ಶವಾ. ಪ್ರತಿಯೊಂದು ಪರ್ಫಾರ್ಮರ್ದು ಪರ್ಫಾರ್ಮೆನ್ಸ್ ವಾಸ್ ಅಟ್ ದ ಪೀಕ್. ಪ್ರತಿಯೊಬ್ರು ಗೊಬ್ಬರ ಮತ್ತೆ ಚಂದ್ರ ಟೋಟಲ್ 100% ಕೊಟ್ಟಿದ್ದೀರಾ ಕ್ಯಾರೆಕ್ಟರ್ಗೆ. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಶಿವಂದ್ ಎಕ್ಸ್ಪ್ರೆಷನ್. ಅದೇನೋ ಅದು ಸಖತ್, ಅದೇನು ಮಾಡವ ಸಖತ್ತಾಗಿತ್ತು. ಆಮೇಲೆ ಅದು ಚೆನ್ನಾಗಿದೆ ಯಾವ್ದ ಲೈಟ್ನಿಂಗ್ಗೆ ಯಾರೋ ಸೆಲ್ಫಿ ಹೊಡಿತಿದ್ದಾರೆ ಅಂತ ಎಣ್ಣೆ ಹೊಡೆದ ಕೊರೋನಾ ಏನ್ ಮಾಡಲ್ಲ ಮಿಂಚೆ ಏನ್ ಮಾಡುತ್ತೆ. ಸಣ್ಣ ಸಣ್ಣ ಡೈಲಾಗ್ ಸಿಕ್ಕಾಪಟ್ಟೆ ವರ್ಕೌಟ್ ಆಯ್ತು. ಗೊಬ್ಬರ ರಿಯಲಿ ಸೂಪರ್. ಆನ್ ದಿ ಹೋಲ್ ನನಗೆ ಸ್ಕಿಟ್ ವಾಸ್ ವೆರಿ ವೆರಿ ಎಂಟರ್ಟೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಜಿ ಮ್ಯಾನ್. ರಚಿ ನೀವ್ ಹೇಳಿ ಸಂತಾಪ ನುಡಿಗಳು ನಮ್ಮ ಶಿಡ್ಶಾಡ್ ಶಿವ ಅವ್ರಿಗೆ. ಮೇ ಹಿಸ್ ಸೋಲ್ ರೆಸ್ಟ್ ಇನ್ ಪೀಸ್. ಓಂ ಶಾಂತಿ. ಓಂ ಶಾಂತಿ. ನೋಡ್ತಿರ್ತೀಯ ಅಂತ ಅನ್ಕೊಂಡಿದ್ದೀನಿ ಸ್ಕಿಟ್ನ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಏನಪ್ಪ ಓಕೆನಾ? ಸಕ್ಕದಾಗಿ ಮಜಾ ಮಾಡಿದೆ ನಾನಂತೂ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಪ್ರತಿಯೊಬ್ರು ಕೂಡ. ಅಂಡ್ ಗೊಬ್ರಾದು ಮತ್ತೆ ಚಂದ್ರಪ್ರಭಾ ಅವ್ರದ್ದು ಡಾನ್ಸ್ ಜುಗಲ್ಬಂದಿ ತುಂಬಾ ಚೆನ್ನಾಗಿತ್ತು. ಅದು ಫಸ್ಟ್ ಹೈಲೈಟ್ ಆಫ್ ದ ಸ್ಕಿಟ್. ಓಕೆ, ಅದಕ್ಕಿಂತ ಮುಂಚೆ ತುಂಬಾ ಜನ ಹೆಣ್ಮಕ್ಳಿದಾರೆ ಇಲ್ಲಿ. ಅದರಲ್ಲಿ ಲೈಕ್ ವರ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ಲು. ಚಂದ್ರಪ್ರಭಾ ಅವರಿಬ್ರು ಏನಂತ ಹೆಸರು ಕರೆದ್ರಿ ನೀವು? ಅದು ಸ್ಕಿಟ್ ಇತ್ತ? ಹೇಳಿರೋದು ಅದಕ್ಕೆ ನಂಗೆ ನಗು ಇಲ್ಲ. ನನಗೆ ನೀನ್ ಯಾವಾಗ ಹಿಂಗ್ ಹಿಡ್ಕೊಂಡು ನೀನ್ ನಗ್ತಿದ್ಯೋ ಅಳ್ತಿದ್ಯೋ ಎಕ್ಸ್ಪ್ರೆಷನ್ ಗೊತ್ತಾಗ್ತಿಲ್ಲ. ಬರ್ತಿದೆ ಮೇಡಮ್ ನಂಗೆ. ಅವರು ಪ್ರಾಕ್ಟೀಸ್ ಮಾಡುವಾಗ ತಗೊಂಡೇ ಇರ್ಲಿಲ್ಲ, ಪಾಠ ತಗೊಂಡ್ಬಿಟ್ರು ನಂಗೆ. ಸೀರಿಯಸ್ಲಿ ಅಪ್ಪ ಏನಂತ ಹೆಸರು? ಸಣ್ಣದು ದೊಡ್ಡದು ಅಂತಂದ್ರೆ ಅದು ಮೇಡಮ್ ಸಣ್ಣಮ್ಮ ದೊಡ್ಡಮ್ಮ ಅಂತಿತ್ತು. ಅಣ್ಣ ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ರು. ಅಮ್ಮ ಅಂತ ಕರಿಬೇಕು ತಾನೇ. ಇಲ್ಲ ಮೇಡಮ್, ಸಣ್ಣಮ್ಮ ದೊಡ್ಡಮ್ಮ ಅಂತ ಅವ್ರ ಹೆಸರು ಮೇಡಮ್. ಅದು ಕರಿತಾ ಸಣ್ಣದು ದೊಡ್ಡದು ಅಂತ. ಅಂಡ್ ಮಲ್ಲಿಕಾ ಅಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ಲು ಮಲ್ಲಿಕಾ. ಥ್ಯಾಂಕ್ ಯು ಮ್ಯಾಮ್. ಜಡ್ಜಸ್ ಆನೆಸ್ಟ್ಲಿ ಈ ಸ್ಕಿಟ್ ಅಲ್ಲಿ ನಮ್ ಶಿವು ಒಂದ್ ಪೋಸ್ ಕೊಟ್ಟಿದ್ರಪ್ಪ ಸ್ಟಾರ್ಟ್ ಟು ಎಂಡ್. ಏನು ಹೆಂಗೆ ಇನ್ನೊಂದ್ಸತಿ ತುಂಬಾ ಕಾಮಿಡಿ ನಡೀತಾ ಇತ್ತು. ಪಕ್ಕದಲ್ಲಿ ಇವರೇನೆ ನಗಕ್ ಶುರು ಮಾಡ್ಬಿಡಿದ್ರು. ಸೊ ಇದು ತುಂಬಾ ಕಷ್ಟವಾದ ಒಂದು ವಿಷಯ ಅಲ್ವಾ ನಿಮ್ಗೆ? ಅಲ್ಲ, ಐ ಫೀಲ್ ಹೆಣ್ಮಕ್ಳು ಪಕ್ಕದಲ್ಲಿದ್ರೆ ಯಾವ್ದು ಕಷ್ಟ ಅಂತ ಅನ್ಸಲ್ಲ ಅನ್ಸುತ್ತೆ. ಇದನ್ನ ಸುಮ್ನೆ ಹಿಂಗೆ ಬಿಟ್ರೆ ಮಜಾ ಇರಲ್ಲ. ಒಂದ್ ಸಣ್ಣ ಗೇಮ್ ಆಡೋಣ. ಸೊ ಜಡ್ಜಸ್ ನೀವು ಅಲ್ಲಿರ್ತೀರಾ, ಅಲ್ಲಿಂದಾನೆ ನೀವಿಬ್ರು ಶಿಡ್ಶಾಡ್ ಪೋಸ್ ಅಲ್ಲಿ ಇರ್ತೀರಾ. ಇದು ಶಿಡ್ಶಾಡ್ ಆಸನ, ಓಕೆನಾ? ಗೆಲ್ಲೋರಿಗೆ ಡೆಫಿನೆಟ್ಲಿ ಗಿಫ್ಟ್ ಇದೆ, ಸೋಲೋರಿಗೆ ಪನಿಷ್ಮೆಂಟ್, ಓಕೆನಾ? ಸೊ ದ ಚಾಲೆಂಜ್ ಬಿಗಿನ್ಸ್ ನಾವ್. ಜಿ ಮ್ಯಾನ್ ಮತ್ತೆ ರಚಿ 3, 2, 1 ಗೋ. ಹಿಂದಕ್ಕೆ ಬನ್ನಿ ತಪ್ತು. ರಚಿ ಔಟ್. ರಚಿ ಜಿ ಮ್ಯಾನ್ ನೇ ನಮ್ ವಿನ್ನರ್. ನೋಡಿ ನಾನೇ ವಿನ್ ಆಗ್ತಿದೆ ಇವತ್ತು. ಪಾಪ ಅವ್ರಿಗೆ ಬಿಟ್ಕೊಟ್ಟೆ ನಾನು. ಇಲ್ಲ ಪ್ಲಸ್ ಇವತ್ತು ನಮ್ಮ ಎಂಟ್ರಿ ಶೋ ಬೇರೆ. ಜಿ ಮ್ಯಾನ್ ಹೆಂಗ್ ಸೋಲಕ್ಕಾಗತ್ತೆ? ನನಗೊಂದು ಆಸೆ ಇವಾಗ. ವಿನ್ನರ್ ಏನ್ ಗೊತ್ತಾ? ವಿನ್ನರ್ ಏನ್ ಮಾಡ್ಬೇಕು ಅಂದ್ರೆ ಆ ಬೀಟ್ಸ್ಗೆ ಅವ್ರ ನಾನ್ ಹೇಳಿದಕ್ಕೂ ನೀವ್ ಹೇಳಿದಕ್ಕೂ ತುಂಬಾ ವಿರುದ್ಧ ಇದೆ. ಅದಕ್ಕೆ ನೀವಿಬ್ರು ಬಂದ್ಬಿಟ್ಟು ಇಲ್ಲಿ ಡಾನ್ಸ್ ಮಾಡ್ಬೇಕು ಬನ್ನಿ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಿರುವ ಈ ಒಂದು ಮೂಮೆಂಟ್ ಜುಗಲ್ಬಂದಿ ಬಿಗಿನ್ಸ್.
ಒಂದು ಸ್ಪೋರ್ಟಿವ್ ಸ್ಪಿರಿಟ್ಗೆ ಈ ಶುಡ್ಶಾಡ್ ಸಂಘದಿಂದ ವಿಶೇಷವಾದ ಒಂದು ಗಿಫ್ಟ್. ಓಕೆನಾ? ಬರ್ಲಿ ಗಿಫ್ಟ್ ಬರ್ಲಿ. ಎಲ್ಲಿ ಇವತ್ತು ವಿನ್ ಆಗಿರೋದು ನಮ್ಮ ಜೀಮನ್ ಅವರು. ಫಸ್ಟ್ ಶೋ ನಾನು ಬಂದಿದ್ದೀನಿ, ಈ ಥರ ಒಂದು ಅಮೇಝಿಂಗ್ ಅವಾರ್ಡ್ ನಿಮಗೆ ಕೊಡ್ತಾ ಇದ್ದೀನಿ. ನನಗೋಸ್ಕರ ಜೀಮನ್ ತಲೆ ತೆಗಿಸ್ತಾ ಇದಾರಪ್ಪ. ಅಯ್ಯೋ, ಒಂದು ಚಪ್ಪಾಳೆ ನಮ್ಮ ಅಮೇಝಿಂಗ್ ಜಡ್ಜಸ್ಗೋಸ್ಕರ. ಓ, ಈ ಎಪಿಸೋಡ್ ಅಂತೂ ಒಂಥರ ಲಾಂಚ್ ಎಪಿಸೋಡ್ ಫೀಲ್ ಕೊಡ್ತಿದೆ ನನಗೆ. ಅಂಡ್ ಫಸ್ಟ್ ಟೈಮ್ ನಾನು ಈ 1-2 ವರ್ಷದಲ್ಲಿ ಗುರು ಸರ್ ಇಷ್ಟು ಆಕ್ಟಿವ್ ಆಗಿರೋದು ನೋಡ್ತಿರೋದು. ಗುರು ಸರ್ ಡಾನ್ಸ್ ಅಂತೆ, ಸ್ಟೆಪ್ಸ್ ಹೇಳ್ಕೊಡೋದಂತೆ, ರ್ಯಾಂಪ್ ವಾಕ್ ಮಾಡೋದಂತೆ, ಪಂಚ್ ಅಂತೂ ಪಂಚ ಕೊಡ್ತಿದ್ದಾರೆ. ನಮ್ಗೆ ಇವಾಗ ನನ್ಗೊಂದು ಮಾತು ಬರ್ತಿದೆ, ಹೇಳ ಪ್ಯಾರ್ಗೆ ಆಗ್ಬಿಟ್ಟೈತೆ. ಶಿವರ ಸಾವಿನ ಸುತ್ತ ಇಷ್ಟೊಂದು ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಶಿವ ಅನ್ಕೊಂಡಿರ್ಲಿಲ್ಲ. ಬಟ್ ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಫಾರ್ ಬೀಂಗ್ ಸೋ ಸ್ಪೋರ್ಟಿವ್. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ಚಪ್ಪಾಳೆ. ಆ್ಯಂಡ್ ನಮ್ಮ ಗೊಬ್ರಾ ಅಂಡ್ ಟೀಮ್ಗೆ ಇನ್ನೂ ಜೋರಾಗಿ ಚಪ್ಪಾಳೆ ಬರಲಿ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೆಲ್, ನಾವು ಬೆಸ್ಟ್ ಲವ್ ಸ್ಟೋರೀಸ್ನ ಯಾವತ್ತು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಹುಡುಗನ್ಗಿಂತ ಹುಡುಗಿ ಏಜ್ ಅಲ್ಲಿ ದೊಡ್ಡೋಳು, ಇಲ್ಲ ಹೈಟ್ ಡಿಫ್ರೆನ್ಸು, ಕಲರ್ ಡಿಫ್ರೆನ್ಸು, ಬೇರೆ ಸ್ಟೇಟು, ಬೇರೆ ಕಂಟ್ರಿ, ಈ ತರ ಭಯಂಕರ ಮಿಸ್ ಮ್ಯಾಚ್ ಇದ್ದೇ ಇರುತ್ತಪ್ಪ. ಇಲ್ಲಿ ಆ ತರ ಒಂದು ಪ್ರೇಮ ಪ್ರಸಂಗ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ, ಸಖತ್ ಇಂಟ್ರೆಸ್ಟಿಂಗ್ ಇದೆ. ಇಲ್ಲ ಇಂಟ್ರೆಸ್ಟಿಂಗ್ ಆಗಿದ್ರೆ ಖಂಡಿತ ನೋಡ್ಬೇಕಲ್ವಾ? ಬನ್ನಿ ನೋಡೋಣ. ಅಲ್ಲ ಸರ್ ನಾನಂತ ಅಲ್ಲ ಸರ್ ನಿಮ್ ಬಗ್ಗೆ ಯಾರು ನನ್ನ ಬಗ್ಗೆ ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ಇದೆಲ್ಲ ಈ ಫಿಟ್ಟಿಂಗ್ ಪಿಕ್ಕದ ಕೆಲಸ. ಪೀಕ ಒಳಗಡೆ ಕೂತ್ಕೊಂಡೆ ಎಳ್ನೀರಲ್ಲಿ ನೀರು ತುಂಬ್ತಾ ಇದೀಯಾ? ಆಚೆ ಬರಲ್ಲ. ಏನ ನಿನ್ ಪ್ರಾಬ್ಲಮ್? ಯಾಕೋ ಹೋಗಿಂದ ಕಿರ್ಚಾಡ್ತಾ ಇದೀಯಾ? ಯಾಕೆ ಮೈ ಕಡಿತಾ ಇದೀಯಾ? ಕಡಿತಾ ಇದೆ, ಕೆರಿತೀಯ? ಸುಮ್ಮನಿರಲ್ಲ. ನಾನು ಕುಡಿದು ಬರ್ತೀನಿ ಅಂತ ಓನರ್ ಹತ್ರ ಯಾಕೆ ಕಂಪ್ಲೇಂಟ್ ಮಾಡಿದೆ? ಹಲೋ ಮಿಸ್ಟರ್. ಅದೆಲ್ಲ ಬಿಡು, ಫಸ್ಟ್ ಯಾಕೆ ಕಂಪ್ಲೇಂಟ್ ಕೊಟ್ಟೆ ಅದನ್ನ ಬಗಳು. ಆಯ್ತು, ನಾನೇ ಕಂಪ್ಲೇಂಟ್ ಮಾಡಿರೋದು. ಏನ್ ಇವಾಗ ಏನ್ ದಬ್ಬಾಕೋತೀಯ? ದಬ್ಬಾಕಲ್ಲಿ. ಹೌದಾ? ಹಂಗ? ಹಲೋ ಬೇಬೆ, ಇಷ್ಟೊತ್ತಿಗೆ ನಿನಗೊಂದು ಕಾಲ್ ಬರ್ಬೇಕಾಗಿತ್ತಲ್ಲ. ಡೈಲ್ ಆಗ್ತಾ ಇದೆ. ನಾಗರಬಾವಿ ದೀಪಾ ಕಾಂಪ್ಲೆಕ್ಸ್ ಬಂತು ನೋಡು. ಹಲೋ, ನಾನೇ ಸರ್. ನಾನಲ್ಲ ಸರ್. ನೀನೇ ಅಂತ ಹೇಳಿದೆ. ಸರ್ ನಿಮ್ಗಳ ಸರ್, ಸಾರಿ ಸರ್. ಲೇ, ಓನರ್ ಹತ್ರ ನನ್ನ ಬಾಯ್ ಫ್ರೆಂಡ್ ಬಂದು ಹೋಗಿ ಮಾಡ್ತಾ ಇರ್ತಾನೆ ಅಂತ ನೀನಾ ಕಂಪ್ಲೇಂಟ್ ಕೊಟ್ಟಿದ್ದು? ನಾನು ಯಾಕೆ ಹೇಳ್ಬೇಕು? ನಿನ್ ಯೋಗ್ಯತೆ ಗೊತ್ತಿರುತ್ತೆ, ಯಾವನೋ ಹೋಗಿ ಹೇಳಿರ್ತಾನೆ ಅಷ್ಟೇ. ನಮ್ಮಮ್ಮ ಬರ್ಲಿ, ಇದೇ ನಿಂಗೆ. ನಮ್ಮ ಅಪ್ಪ ಬರ್ಲಿ, ನಿಮ್ಮ ಅಮ್ಮನಿಗಿದೆ. ಅಲ್ಲ ಅಪ್ಪ, ಬೇಗ ಬಾ. ಹಲೋ ಅಮ್ಮ, ಇಲ್ಲೊಬ್ಬಂದು ಕೊಲೆ ಮಾಡೋದಿದೆ, ಬೇಗ ಬಾ ಅಮ್ಮ. ಕತ್ಲಲ್ಲಿ ಬರೋ ಗುಮ್ಮಕ್ಕೆ ಎದ್ರಲಿಲ್ಲ, ಹಣೆ ಬರ್ದಿರೋ ಬ್ರಹ್ಮಗೆ ಎದ್ರಲಿಲ್ಲ. ಹೋಗಿ ಇವ್ರ ಅಮ್ಮನಿಗೆ ಎದ್ರತೀನಿ. ಅಮ್ಮನ ಕರ್ಕೊಂಬ. ಐ ಡೋಂಟ್ ಕೇರ್. ಏನ ಏನು ಕುಸ್ತಿ ಆಡ್ತೀಯ? ಆಡ್ತೀನಿ. ಕಬಡ್ಡಿ 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 ಕಬಡ್ಡಿ. ಮುಟ್ಟದೆ ಔಟ್. ಈ ಅಡ್ರೆಸ್ ಎಲ್ಲಿದೆ ಸ್ವಲ್ಪ ಹೇಳ್ತೀರಾ? ಅಡ್ರೆಸ್ ತಾನೇ ಸುಮಾರು ಜನಕ್ಕೆ ತೋರಿಸ್ಬಿಟ್ಟಿದ್ದೀನಿ, ನಿಮಗಿಲ್ಲ ಅಂತೀನಾ? ಏನಂದ್ರಿ? ಏನಿಲ್ಲ, ಈ ಅಡ್ರೆಸ್ ಇಲ್ಲಿದೆ, ಅಲ್ಲಿದೆ. ಏನ್ ಥ್ಯಾಂಕ್ಸ್ ಹೇಳ್ದೇನೆ ಹೋಗ್ತಾ ಇದ್ದಾಳೆ. ಈ ಹೆಣ್ಮಕ್ಳೇ ಸರಿ ಇಲ್ಲ, ಗಂಡು ಮಕ್ಳು ಎಷ್ಟೇ ಸಹಾಯ ಮಾಡಿದ್ರು ಒಂದು ಥ್ಯಾಂಕ್ಸ್ ಹೇಳಲ್ಲ. ನಾನು ವಯಸ್ಸಲ್ಲಿದ್ದಾಗ ಒಬ್ಳು ನಂಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲು, ಅವಳು ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ ಬಂದಿದ್ದೆ. ಇವ್ರಿಗೆ ಹೇಳೋದೇ ಇಲ್ಲ. ಇವಳು ಹೇಳಿಲ್ಲ ಅಂದ್ರೆ ಏನಾಯ್ತು, ಒಳಕ್ ಹೋಗಿ ನಾನೇ ಇಸ್ಕ ಬಂದ್ಬಿಡ್ತೀನಿ. ಅಪ್ಪ ಬಂತ ಕಾಡ್ ಪಾಪ. ಅಲ್ಯಾಕೆ ಹೋಗ್ತಿದೀಯಾ? ನಮ್ಮನೆ ಇದು ಇದೇ ಆಗಿದ್ರೆ ಚೆನ್ನಾಗಿತ್ತೇನೋ. ಏನ್ ಹೇಳ್ದೆ? ಕಂಡೋರ್ ಮನೆ ಮುಂದೆ ಯಾಕಲ ನಿಂತ್ಕತ್ತೀಯ? ಬಟ್ಟಿದೆ ಬರ್ಲ ಒಳಿಕೆ. ಅಮ್ಮ ಬಾ ಅಮ್ಮ ಹೊರಗಡೆ. ಏನೇ ಮತ್ತೆ ಅವ್ನು ಕಂಪ್ಲೇಂಟ್ ಮಾಡಿದ
ಇದ್ದಾನೆ. ನಾವು ನೀರ್ ವೇಸ್ಟ್ ಮಾಡ್ತೀವಂತೆ. ಹೋಗ್ ಕೇಳಮ್ಮ. ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ ಅವನು? ಏನ್ ಅಕ್ಕಪಕ್ಕದಲ್ಲಿ ಸಂಸಾರಸ್ಥರು ಇರ್ಬೇಕೋ ಬೇಡವೋ? ಪರ್ಕೆ ಮುಗ್ತಾನೆ. ಆಚೆ ಬಾರೋ, ಬಾರಲ್ಲ. ನೀವು ಇಲ್ಲಿ ಅಂದ್ರೆ ಅವ್ನು ನಿಮ್ಮ ಮಗನಾ? ಅಂಕಲ್, ನನ್ನ ವಿಷಯಕ್ಕೆ ನಿಮ್ ಮಗ ತುಂಬಾ ಬರ್ತಾ ಇದ್ದಾನೆ. ಇನ್ನೇನಾದ್ರು ಬಂದ್ರೆ ಕೈ ಕಾಲ್ ಮುರಿದು ಸೈಡ್ ಅಲ್ಲಿ ಕೂರಿಸ್ಬಿಡ್ತೀನಿ. ನನ್ನ ವಿಷಯದಲ್ಲೇ ಭಂಗ ತಗೋತಾನೆ. ಅಲ್ಲ ಕಣೆ, ನೀನು ಅಲ್ಲ ಕಣೆ, ನೋಡಿ ಸಾರಿ. ಅವಳು ದೊಡ್ಡವರು ಅಂತಾನು ನೋಡ್ದೆ, ಹಾಗೆಲ್ಲ ಗೌರವ ಕೊಡದೆ ಮಾತಾಡದೆ ಇದ್ದಿದ್ದಕ್ಕೆ. ಇರ್ಲಿ ಬಿಡಿ. ಥ್ಯಾಂಕ್ ಯು. ಬೈಸ್ಕೊಂಡಿದ್ಕ? ಅಯ್ಯೋ ಅಲ್ಲ, ನಿನ್ನೆ ಅಡ್ರೆಸ್ ಹೇಳಿದ್ದಕ್ಕೆ. ಪರವಾಗಿಲ್ಲ ಬಿಡಿ, ನೀವು ನಮ್ಮೋರೇ ಅಲ್ವಾ? ನೀವು ತುಂಬಾ ತಮಾಷೆ. ತುಂಬಾ ಚೆನ್ನಾಗಿ ನಗ್ತೀರಾ. ನೀವು ನಗೋದು ಒಂಥರ ಚಾಕ್ಲೇಟ್ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಗೋಡಂಬಿ ದ್ರಾಕ್ಷಿ ಸಿಕ್ಕಂಗ ಆಗತ್ತೆ. ಹೌದಾ? ಏನ್ ನಗ್ತಾವಳ? ಏನ್ ಇವಳಿಗೆ ಬಂದಿರೋ ಹೊಸ ರೋಗನೇನು ಗೊತ್ತಾಗ್ತಾ ಇಲ್ವಲ್ಲ. ಹೋಗ್ಲಿ ಬಿಡಿ. ಯಾಕೋ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತಾ ಇದೆ. ತಿನ್ಲಿಲ್ಲ ಅಂದ್ರೆ ನನ್ನಂತ ದಡ್ ನನ್ನ ಮಗನೇ ಯಾವನು ಇರಲ್ಲ. ಓಸಿ ಒಳಕ್ ಹೋಗಿ ಇಸ್ಕೊಂಬರಲ್ಲ ಅಂತೀನಿ. ಅಪ್ಪ ಬಂದ ಕಾಡ್ ಪಾಪ. ಅದೇನೋ ರೊಟ್ಟಿ ತುಪ್ಪ ಅಂತಿದ್ದೆ. ವಯಸ್ಸಾಯ್ತಲ್ಲಪ್ಪ. ರೊಟ್ಟಿ ತುಪ್ಪಕ್ಕ ಅಲ್ಲ ಕಣೋ, ನನಗೆ ನಾಲ್ಗೆ ಚಪ್ಪಲ ರೊಟ್ಟಿ ತಿನ್ಬೇಕು ಅನಿಸ್ತಾ ಇತ್ತ ಅಷ್ಟೇ. ಮಗನೇ, ಆ ಹುಡುಗಿ ತಂಟೆಗೆ ಹೋಗ್ಬೇಡ. ಇಟ್ಬಿಟ್ಲಾ? ಫಿಟ್ಟಿಂಗ್ ಇಟ್ಬಿಟ್ಲಾ? ಇವತ್ತು ಅವಳು ಉಳ್ಸಲ್ಲ. ಲೇ ಫಿಟ್ಟಿಂಗ್ ಪಿಕ್ಕ, ಆಚೆ ಬರಲ್ಲ. ಏನ ನಿನ್ ಪ್ರಾಬ್ಲಮ್? ಏನೇ, ನಾ ಇಲ್ದೇ ಇರೋವಾಗ ನಮ್ಮ ಅಪ್ಪನ ಹತ್ರ ಬಂದು ನನ್ ಬಗ್ಗೆನೇ ಫಿಟ್ಟಿಂಗ್ ಇಡ್ತೀಯ? ಇಡ್ತೀನಿ ಕಣ. ಅನ್ಯಾಯ ನಡೆದ್ರೆ ನಿಮ್ಮ ಅಪ್ಪನ ಹತ್ರ ಅಲ್ಲ, ಅವ್ರ ಅಪ್ಪನ ಹತ್ರನೂ ಇಡ್ತೀನಿ. ಕಂಟ್ರೋಲ್ ಮಾಡ್ಕೊಳ್ಳ. ಹೆಸರಲ್ಲೇ ರಾಜ ಇರೋ ನಾನು ಊರ್ ಮಧ್ಯೆ ನಿಲ್ಸಿ ಮಾನ ಹರಾಜ್ ಹಾಕ್ಬಿಡ್ತೀನಿ. ಇದು ತೋಳಲ್ಲ, ತೊಲೆ ತೊಲೆ ಕೊಲೆಗಳಾಗ್ಬಿಡ್ತವೆ. ಹುಷಾರ್. ದೇಹದಲ್ಲಿ 2 kg ಮಾಂಸ ಇಲ್ಲ, ಕೊಲೆ ಮಾಡ್ತಾನಂತೆ. ಏನ? ಅಯ್ಯೋ, ಅಲ್ಲ ಕಣೆ, ಅದು ನೀನು ಸ್ವಲ್ಪ ಸಮಾಧಾನ ತಗೋ. ಅಲ್ಲ ನೋಡಿ, ನೀವೇನು ಮನ್ಸಿಗೆ ಬೇಜಾರು ಮಾಡ್ಕೋಬೇಡಿ. ಅವಳ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ರೂಢಿ ಇದೆ ಬಿಡಿ ನಮ್ಗೆ. ಅದೇನು ಅಂದ್ರೆ, ಗಂಡ ಸತ್ ಮೇಲೆ ತಂದೆ ಇಲ್ಲದ ಮಗಳು ಅಂತ ತುಂಬಾ ಪ್ರೀತಿಯಿಂದ ಸಾಕ್ಬಿಟ್ಟೆ ನೋಡಿ, ಅದಕ್ಕೆ ಹೀಗಾಗ್ಬಿಟ್ಟಿದ್ದಾಳೆ. ಇನ್ಫಾರ್ಮೇಶನ್ ಕೊಡ್ತಿದ್ದಾಳೆ. ಏನಂದ್ರಿ? ಏನಿಲ್ಲ, ನೀವು ಒಳ್ಳೆಯವ್ರೆ, ನಿಮ್ ಮಗಳು ಒಳ್ಳೆಯವಳೆ. ನನ್ನ ಮಗನೇ ಹಿಂಗಾಗ್ಬಿಟ್ಟಿದ್ದಾನೆ. ಮಂಗಂದು ಅದು ಏನಾಯ್ತಂದ್ರೆ, ನನ್ನ ಹೆಂಡತಿ ಸತ್ ಮೇಲೆ ತಾಯಿ ಇಲ್ದೆ ಬೆಳೆದ್ಬಿಟ್ಟ ನೋಡಿ, ಅದಕ್ಕೆ ಹಿಂಗಾಡ್ತಿದ್ದಾನೆ ಮಂಗಂದು. ಅಂದ್ರೆ ನೀವುನು ಲಾರಿ ಕಳ್ಕೊಂಡಿರೋ ಡ್ರೈವರೇನಾ? ನೀವು ಡ್ರೈವರ್ ಕಳ್ಕೊಂಡಿರೋ ಲಾರಿನಾ? ಅದ್ ಸರಿ, ನಿಮ್ ಸಂಸಾರ ಚೆನ್ನಾಗಿತ್ತ? ಏನ್ ಚಂದಾನೋ ಏನೋ. ಮಾರ್ನಿಂಗ್ ಶೋ ಮುಗಿಸಿ ಮ್ಯಾಟ್ನಿ ಶೋ ಟಿಕೆಟ್ ಬುಕ್ ಮಾಡೋಷ್ಟ್ರಲ್ಲಿ ದೇವ್ರ ಥಿಯೇಟ್ರಿಂದಾನೇ ಸಿನಿಮಾ ಎತ್ಬಿಟ್ಟ. ಅಯ್ಯೋ ಅಯ್ಯೋ ಪಾಪ. ನಿಮ್ ಸಂಸಾರ ಚೆನ್ನಾಗಿತ್ತ? ಅಯ್ಯೋ, ಕೆಮ್ಮು ಅಂತ ಹಾಸ್ಪಿಟ್ಲಿಗೆ ಹೋಗಿರೋನ್ಗೆ ಕೊರೋನಾ ಪಾಸಿಟಿವ್ ರಿಪೋರ್ಟ್ ಬಂದಂಗಿತ್ತು. ಏನ್ ಮಾಡೋದು ಏನೋ. ಅದ್ ಸರಿ, ನಿಮ್ ಹೆಂಡತಿ ಹೇಗ್ ಸತ್ತೋಗಿದ್ದು? ಕೂತ್ಕೊಳ್ಳಿ. ಹಿಂಗ್ ಕೂತಲ್ಲೇ ಸತ್ತೋಗ್ಬಿಟ್ಟು. ಅಲ್ಲ ಹಂಗೇನಿಲ್ಲ, ಬನ್ನಿ, ನಿಮ್ಗೇನಾಗಲ್ಲ. ನೋಡಿ, ಹಲ್ಲು ಹೆಂಗ್ ಉದ್ರೋಯ್ತು ಅನ್ನೋದಕ್ಕಿಂತ ಈ ಹಲ್ಲು ಉದ್ರೋದ್ಮೇಲೆ ಮುಖ ಚೆನ್ನಾಗಿ ಕಾಣಿಸ್ತಾ ಇಲ್ವಲ್ಲ ಅನ್ನೋ ನೋವೇ ಜಾಸ್ತಿ. ಹಲ್ ಸಟ್ ಹಾಕಿಸ್ಕೋಬೋದಲ್ಲ? ಹುಡುಕ್ತಾ ಇದ್ದೀನಿ, ಸಿಕ್ಕರೆ ಹಾಕಿಸ್ಕತೀನಿ. ಸರಿ, ನಿಮ್ ಗಂಡ ಹೆಂಗ್ ನಿಗರ್ಕಂಡ? ಅಯ್ಯೋ, ಹಾಲ್ ತರಕ್ಕೆ ಅಂತ ಡೈರಿಗೆ ಹೋದವರು ವಾಪಸ್ಸೇ ಬರ್ಲಿಲ್ಲ. ಯಾವ ಹಸುವಿಂದ ಹೋದ್ನೋ ಏನೋ. ಈ ಅಪ್ಸರಿನ ಒಂಟಿ ಮಾಡಿ ಹೆಂಗ್ ಹೋದ ಅಂತ. ನನ್ನ ಹೆಸರು ಅಪ್ಸರಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಸಿಂಕ್ ಆಗೋಯ್ತು. ರೇ, ಏನ್ರಿ ಹಿಂಗ್ ಮಾತಾಡ್ತೀರಾ? ಬ್ರಹ್ಮ ನಿಮ್ಮನ್ನು ಕೆತ್ತಬೇಕಾದ್ರೆ ಅಪ್ಸರೆ ಅಂತ ಹೆಸರಿಟ್ಬಿಟ್ಟೆ ನೀಟಾಗಿ ಕೆತ್ತಿರೋದು. ನೀವು ಇಷ್ಟೊಂದು ಹೊಗಳ್ಬೇಡಿ, ಮೊದಲೇ ಬ್ಲಶ್ ಆಗ್ತಿದ್ದೀನಿ, ಆಮೇಲೆ ಬ್ಲಾಸ್ಟ್ ಆಗ್ಬಿಡ್ತೀನಿ. ಬೇಡ, ಹಂಗ್ ಮಾಡ್ಬೇಡಿ ಪ್ಲೀಸ್. ಸರಿ, ನಿಮ್ಮ ಹೆಸರೇನು? ಚಿಲ್ಲರ್. ಸೋ ನೈಸ್. ನೋಡಿ ಚಿಲ್ಲರ್. ಅಪ್ಸರ, ಯಾಕೆ ಹಿಂಗ ಹಣೆ ಜಜ್ಕೊತಾ ಇದೀರಾ? ನಾನ್ ಹಣೆ ಚಚ್ಕೊಳ್ತಾ ಇಲ್ಲ, ನನ್ನ ಹಣೆ ಬರನ ನಾನೇ ಬರ್ಕೊಳ್ತಾ ಇದ್ದೀನಿ.
ಪೆನ್ ನನ್ನ ಹತ್ರ ಇದೆ, ತಗೊಳ್ಳಿ. ಏ, ಬೇಡ, ಕಂಟ್ರೋಲ್ ಮಾಡ್ಕೊಳ್ಳಿ ಪ್ಲೀಸ್. ಯಾಕೆ? ನೋಡಿ ಚಿಲ್, ನಿಮ್ಮನ್ನ ಚಿಲ್ ಚಿಲ್ ಅಂತ ಕರೀಲ? ಕರೀರಿ. ನಾ ನಿಮ್ಮನ್ನ ಬುಲ್ ಬುಲ್ ಅಂತ ಕರೀಲ? ಚಿಲ್ ಬುಲ್ ಚಿಲ್ ಬುಲ್. ನೀವು ತುಂಬಾ ತಮಾಷೆಪ್ಪ. ಎಲ್ಲಿ ನನ್ನ ಹೆಂಡತಿ ಸತ್ತಂಗೆ ಇವಳು ನಗ್ನಗ್ತಾನೆ ಸತ್ತೋಗ್ತಾಳೇನೋ ಅಂತ ಅನ್ಸ್ಬಿಡ್ತಾ ಇದೆ. ಹೋಗ್ಲಿ ಬಿಡಿ, ನಾನೇ ಯಾಕೋ ಮಾಗಡಿ ಸುತ್ತ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ. ಯಾಕೆ ಡೈರೆಕ್ಟ್ ಆಗಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬಾರ್ದು? ಅಪ್ಪ 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 ಇವ್ನ ಯಾಕೆ ಹುಟ್ಟಿದ್ನೋ ಏನಪ್ಪ? ಏನಿಲ್ಲಪ್ಪ. ಏಯ್, ನೀನ್ ಅನಿಷ್ಟ ಮುಖ ತೋರಿಸ್ಬೇಡ ಅಂತ ಹೇಳಿಲ್ವಾ? ನಂಗೆ ನಿನ್ ಮುಖ ನೋಡಕ್ ಆಸೆನಾ? ಆಸೆ ಇಲ್ವಾ? ಹೋಗಲ್ಲ. ನಿನ್ ಮುಖ ನೋಡಿದ್ರೆ ಬಂದ್ ಕೆಲ್ಸನೂ ಆಗಲ್ಲ. ನಾನ್ ಅಪ್ಪ ಮಗನೇ, ಅದೇನೋ ಪದ ಗಿದ ಅಂತ ಇದ್ದಲ್ಲೋ? ಅದು ಅಪ್ಪ ಆ ಹುಡುಗಿ ಇದ್ದಾಳಲ್ಲ, ಜಗಳ ಮಾಡ್ತೀಯ? ಕರಿತೀನಿರು. ಇಲ್ಲಪ್ಪ. ಗುದ್ದಾಡ್ತೀಯ? ಮುದ್ದಾಡ್ತೀನಿ ಅಪ್ಪ. ಅವಳಿಗೆ ಬೈತೀನಿ, ಆಮೇಲೆ ನನಗೆ ಬೇಜಾರಾಗುತ್ತೆ. ಯಾಕೆ ಹಿಂಗಾಗುತ್ತೆ? ಏನೋ ರೋಗ ಇರ್ಬೇಕು ನೋಡು. ನನ್ಗನ್ಸುತ್ತೆ ಐ ಆಮ್ ಇನ್ ಲವ್. ಅವಳು ಪ್ರೀತಿ ಬಲೆಗೆ ಬಿದ್ದಿದ್ದೀನಿ ಅನಿಸ್ತಿದೆ. ಏನಿ ನನ್ನ ಮಗ ಈಗ ಶೂಟಿಂಗ್ ಸೆಟ್ ಹಾಕ್ಸೋಣ ಅಂದ್ರೆ ಪ್ಯಾಕಪ್ಪೇ ಹೇಳ್ತಾವನಲ್ಲ. ಏಯ್ ಅವಳು ಬಿಡು, ನಾನು ನಿಮ್ಮಮ್ಮ ಸೇರಿ ಒಳ್ಳೆ ಹುಡುಗಿ ಹುಡುಕ್ತೀವಿ. ಅಮ್ಮ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಕಣ, ಬೇರೆ ಹುಡುಗಿ ಹುಡುಕ್ತೀನಿ ಇರು. ಬೇಡ ಬೇಡ, ನಾ ಆಂಟಿ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ನಾನು ಮಾತಾಡ್ತೀನಿ. ಯಾಕೋಲ್ಲ ಸರ್, ಕಾಮಿಡಿ ಮಾಡೋ ತಿಂಗಳಾಯ್ತು, ಊಟ ಮಾಡಿ ಅರ್ಧ ಗಂಟೆ ಆಯ್ತು, ಏನಾರ ಇದ್ರೆ ಕೊಡಿ ಸರ್. ತಗೊಳಪ್ಪ, ಈ ಲಂಚ್ ಬಾಕ್ಸ್ ಜೊತೆಗೆ 2 ಪಂಚ್ ಹಾಕಿದ್ದೀನಿ. ನೆಕ್ಸ್ಟ್ ಸ್ಕಿಟ್ಗೆ ಯೂಸ್ ಮಾಡ್ಕೊ. ಈ ನನ್ನ ಮಕ್ಕಳು ಒಂದೊತ್ತು ಲಂಚ್ ಕೇಳಿದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ನೀವು ಬಾಕ್ಸ್ ಅಲ್ಲಿ ಪಂಚ್ ಹಾಕಿ ಕೊಟ್ಟಿದ್ದೀರಾ ಅಂದ್ರೆ ನೀವು ಮಹಾನ್ ಭಾವರು ಸರ್. ನೋಡು, ನನ್ ಕುನ್ ಮುಂದೆ ನೀ ಹಿಂಗೆಲ್ಲ ಬರ್ಬೇಡ. ತಗೋ ಈ ಬ್ಲೇಸರ್ ಹಾಕೋ. ನೆಕ್ಸ್ಟ್ ಸ್ಕಿಟ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಆಗು. ಸರ್, ಇಷ್ಟು ಜನನ ಮಧ್ಯೆ ಕಾಸ್ಟಿಂಗ್ ಆಗದೆ ಹೆಚ್ಚು. ನೀವು ಈ ಕಾಸ್ಟ್ಯೂಮ್ ಕೊಟ್ಟಿದ್ದೀರಾ ಅಂದ್ರೆ ನೀವು ದೇವ್ರು ಸರ್. ಅಮ್ಮ, ನನಗೆಲ್ಲ ಗೊತ್ತಾಯ್ತು. ನಾನೇ ಅವನ ಹತ್ರ ಜಗಳ ಆಡ್ತೀನಿ, ಆಮೇಲೆ ನಾನೇ ಬೇಜಾರ್ ಮಾಡ್ಕೊಂತೀನಿ, ಆಮೇಲೆ ಮತ್ತೆ ಮತ್ತೆ ನಾನೇ ಅವನ್ನ ಮಾತಾಡ್ಸಕ್ ಹೋಗ್ತೀನಿ. ನನ್ಗನ್ಸುತ್ತೆ ಇದು ಲವ್ ಅಲ್ವಲ್ಲಮ್ಮ? ಲೂಸೇ ಅಮ್ಮ. ಈ ಲೂಸ್ ನ ಟೈಟ್ ಮಾಡೋಕೆ ಆ ಸ್ಕ್ರೂ ಡ್ರೈವರೇ ಬೇಕು. ಅಯ್ಯೋ ಅಲ್ಲ ಕಣೆ ಅದು. ಅಯ್ಯೋ ಅಲ್ಲ ಅದು. ನಾಳೆ ಅವ್ರ ಅಪ್ಪನ ಹತ್ರ ಮಾತಾಡ್ತೀನಮ್ಮ. ಕರೆಕ್ಟ್ ಟೈಮಿಗೆ ಬಂದ್ರಿ. ಬನ್ನಿ ಒಳಗಡೆ. ಅಯ್ಯೋ, ಇಲ್ಲೇ ಮಾತಾಡುವಂತ ವಿಷಯ ಮಾತಾಡಿ. ನೋಡಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಹೇಳಿ. ನೋಡಿ, ನನ್ ಮನ್ಸನ್ನ ನನಗೆ ವಾಪಸ್ ಕೊಟ್ಬಿಡಿ. ಬುಲ್ ಕೇಳಿದ ತಕ್ಷಣ ಕೊಡಕ್ ಅದ್ ನನ್ ಜೇಬಲ್ಲಿ ಇಟ್ಕೊಂಡಿದ್ದೀನ. ಬುಲ್ ಅದ್ ಹೆಂಗ್ ಕೊಡ್ತೀರ ಅಂತ ಗೊತ್ತಿಲ್ಲ, ನನಗೆ ಕೊಡಿ ಅಷ್ಟೇ. ನೋಡಿ, ಇನ್ಮೇಲೆ ನಾನು ನಿಮ್ಮನ್ನ ಪ್ರೀತಿಸಕ್ಕಾಗಲ್ಲ, ನೋಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಚಿಲ್ ಬುಲ್ ಮಾತಾಡಂಗಿಲ್ಲ. ಚಿಲ್ ಬುಲ್ ಮಾತಾಡಂಗಿಲ್ಲ. ಬುಲ್ ಊಟನ ಎದುರುಗಡೆ ಇಟ್ಬಿಟ್ಟು ಇವತ್ತು ಏಕಾದಶಿ, ಊಟ ಮಾಡಬೇಡಿ ಅಂದ್ರೆ ಹೆಂಗೆ ಬುಲ್? ನಿಮ್ ಪ್ರೀತಿನ ಉಣಪಡಿಸಿ ಬುಲ್, ಉಣಪಡಿಸಿ. ಎಲ್ಲ ಊಟ ವೇಸ್ಟ್ ಮಾಡ್ತಿದ್ದೀರಲ್ಲ ಬುಲ್. ಅಯ್ಯೋ ಚಿಲ್, ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ ಮಗಳು ನಿಮ್ ಮಗನ ಪ್ರೀತಿಸ್ತಾ ಇದ್ದಾಳೆ. ನನ್ನ ಮಗನು ನಿಮ್ ಮಗನ ಪ್ರೀತಿ ಮಾಡ್ತಿದ್ದಾನೆ. ನಾಳೆ ಅವರಿಬ್ರು ಮಾತಾಡಕ್ ಬರ್ತಾ ಇದ್ದಾರೆ. ಅಯ್ಯೋ, ಇವಾಗ ಏನ್ ಮಾಡೋದು? ಚಿಲ್ ಬನ್ನಿಲಿ. ಕೂತು ಕೂತು ಕೂತು.
ಬುಲ್ ಚಿಲ್ ಬುಲ್ ಚಿಲ್ ಬುಲ್ ಮಾತಾಡಂಗಿಲ್ಲ. ಆಂಟಿ ಆಂಟಿಯಾಗಿರುವುದು ಬಾರು. ನೀವು ನಮಗೆ ಅತ್ತೆ ಆಗ್ತೀರಾ? ಅಂದ್ರೆ ನಿಮ್ಮ ಮಗಳನ್ನ ಇಷ್ಟಪಡ್ತಿದ್ದೀನಿ. ಅಯ್ಯೋ ಹಿಂಗೊಂದು ವಿಷಯ ಗೊತ್ತಿಲ್ಲಲ್ಲ, ಅವಳು ಕುಡಿತಾಳೆ, ಸಿಗರೇಟ್ ಸೇತಾಳೆ, ಬೀದಿ ಸುತ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳಿಗೆ ಬಾಲ್ಯ ವಿವಾಹ ಆಗೋಗಿದೆ. ನಾನ್ ನಿಮ್ ಮಗನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಾನು ಅವನ್ನೇ ಮದುವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ದೀನಿ. ನೋಡಮ್ಮ, ಅವನು ಎಂತ ಹುಡುಗ ಅಂದ್ರೆ ನಿನ್ಗೆ ಅಡಿಗೆ ಮಾಡಕ್ ಬರ್ದೇ ಇದ್ರು ಪರವಾಗಿಲ್ಲ, ಅವ್ನು ರಾತ್ರಿ ಕುಡ್ದು ಬಂದಾಗ ಅವ್ನು ವಾಮಿಟ್ ಮಾಡಿದ್ ಎತ್ತಕ್ ಬಂದ್ರೆ ಸಾಕು ನಿನಗೆ. ಅವ್ನು ನೋಡಕ್ ಮಂಗ್ ತರನೇ ಇರ್ಬೋದು, 25 ಜನ ಗರ್ಲ್ ಫ್ರೆಂಡ್ಸ್ ಇಟ್ಟಿದ್ದಾನೆ. ದಿನ ಶೆಡ್ಯೂಲ್ ಫಿಕ್ಸ್ ಮಾಡಿದ್ರೆ ಸಾಕು. ನನ್ಗಂತವ್ನ್ ಬೇಡ, ನನ್ಗಂತವ್ನ್ ಬೇಡ. ಹಿಡ್ಕೊಳಮ್ಮ. ಬೇಡ, ನಾನ್ ನಿನ್ನ ಪ್ರಾಣಕ್ಕಿಂತನೂ ಹೆಚ್ಚಾಗಿ ಪ್ರೀತಿಸಿದ್ದೆ. ಆದ್ರೆ ನೀನ್ ಇಂಥವ್ನು ಅಂತ ನನಗೆ ಗೊತ್ತಿರ್ಲಿಲ್ಲ. ಸೇಮ್ ಟು ಯು ಮತ್ತು ಸೇಮ್ ಟು ಯು. ನಿನ್ನಪ್ಪ ಎಲ್ಲಾನು ಹೇಳ್ಬಿಟ್ರು. ನಿಮ್ಮವನು ಎಲ್ಲ ಹೇಳ್ಬಿಟ್ರು. ಅಂದ್ರೆ ನಮ್ಮಿಬ್ಬರ ಮಧ್ಯೆ ಫಿಟ್ಟಿಂಗ್ ಇಟ್ಟು ಅವರಿಬ್ರು ಫಿಕ್ಸ್ ಆದ್ರೆ ನನಗೂ ಯಾಕೋ ಹಂಗೆ ಅನ್ಸ್ತಾ ಇದೆ. ಏನ್ ತಲೆ ಕೆಡ್ಸಬೇಡ, ಇಂಥ ಟೈಮ್ ಬರತ್ತಂತ ಗೊತ್ತಿತ್ತು, ಅದಕ್ಕೆ ಜೇಬಲ್ ತಾಳಿ ಇಟ್ಕೊಂಡು ರೆಡಿ ಆಗಿದ್ದೀನಿ. ನಾನು ತಾಳಿ ಅಲ್ವೇ? ಇಲ್ಲಿದೆ ಕಣಪ್ಪ. ಅಪ್ಪ, ಅವಳು ಕಟ್ಬೇಕಾಗಿರೋ ತಾಳಿನ ನೀ ಯಾಕೆ ಇಟ್ಕೊಂಡಿದ್ಯಾ? ಅಮ್ಮ, ಏನ್ ನಡೀತಾ ಇದೆ ಇಲ್ಲಿ? ಲೋ ಮಗನೇ, ನಾವಿಬ್ರು ಆಸರೆ ಆಗಿರ್ಬೇಕಂತ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೇನೋ ನಿಜ. ಆದ್ರೆ ನೀವ್ ಯಾವಾಗ ಇಬ್ರು ಲವ್ ಮಾಡ್ತಿದ್ದೀರ ಅಂತ ಗೊತ್ತಾಯ್ತೋ, ಅವಾಗ ನಾವಿಬ್ರು ಸಂಬಂಧಿಕರಾಗಿ ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಟ್ವಿ ಕಣ. ನೀವಿಬ್ರು ಒಬ್ರನ್ನೊಬ್ರನ್ನ ಎಷ್ಟು ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊಳಕ್ಕೋಸ್ಕರನೇ ನಿಮ್ಮಿಬ್ಬರ ಹತ್ರ ಆತರ ಎಲ್ಲ ಸುಳ್ಳು ಹೇಳಿದ್ದು. ಮಗನೇ, ನಿಮಗ್ ಮೋಸ ಮಾಡಿ ನಾವು ನಮ್ಮ ಆಸೆ ತೀರ್ಸ್ಕೊಳಕ್ಕೆ ನಾವು ಮಕ್ಕಳಲ್ಲ ಕಣಪ್ಪ, ಹೆತ್ತೋರು. ತಾಳಿ ಕಟ್ಕೋ, ನಾನು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಆ ತಾಳಿ ಯಾಕೆ? ಅದೇ ನಿನಗೆ ಹೆಂಗ್ ಜೋಡಿ ಆದ್ರೂ ನಂಗೂ ಆಸರೆಯಾಗಿ ಯಾರಾದ್ರೂ ಜೋಡಿ ಸಿಕ್ಕ್ರೆ ಅಂತ. ಎಂಥ ಒಂದು ಅದ್ಭುತವಾದ ಮೆಸೇಜ್ ಇದು. ಥ್ಯಾಂಕ್ ಯು ಸೋ ಮಚ್. ಮೊದಲಾಗಿ ನಮ್ಮ ಜಡ್ಜಸ್ ನ ಕೇಳ್ಬೇಡ. ರಚಿ, ನೀವ್ ಹೇಳಿ, ಪ್ರೇಮ ಮಧುರ, ತ್ಯಾಗ ಅಮರ ಅಂತ ಹೇಳ್ತಾರೆ. ಈ ಒಂದು ಮೆಸೇಜ್, ಈ ಒಂದು ಸ್ಕಿಟ್ ನಿಮ್ಗೆ ಹೇಗೆ ಅನಿಸ್ತು? ಬ್ಯೂಟಿಫುಲ್ ಸ್ಕಿಟ್. ಕಾಮಿಡಿಗೋಸ್ಕರ ಕ್ಲೈಮ್ಯಾಕ್ಸ್ ಸ್ವಲ್ಪ ಉಲ್ಟಾ ಆಗತ್ತೆ ಅಂತ ಅನ್ಕೊಂಡೆ, ಬಟ್ ಗುಡ್ ದಟ್ ಅದು ತುಂಬ ಚೆನ್ನಾಗಿ ಎಂಡ್ ಆಯಿತು. ವೆರಿ ನೈಸ್, ಹ್ಯಾಪಿ ಎಂಡಿಂಗ್. ಅವರಿಬ್ರು ಮದುವೆ ಆಗಕ್ಕೆ ಒಪ್ಪಿದ್ರಲ್ಲ ಅನ್ನೋದು ಒಂದು ಖುಷಿ. ಮಿಸ್ ಆಗಿ ಏನಾದ್ರೂ ಇವ್ರು ಆಗಿದ್ದಿದ್ರೆ ಅದು ಒಂದು ಅರ್ಥ ಇರ್ತಿರ್ಲಿಲ್ಲ. PK ಮತ್ತೆ ಬಸು ಒಂದು ನೋಡಿದ ತಕ್ಷಣನೇ ಇದು ಒಂಥರ ನಾನ್ ಸಿಂಕ್ ಪೇರ್ ಅಂತ ಅನ್ಸುತ್ತೆ. ಬಟ್ ಕ್ಲೈಮ್ಯಾಕ್ಸ್ ಅದು ತುಂಬಾ ಅದ್ಭುತವಾಗಿ ಸಿಂಕ್ ಆಯ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಿಂಗ ಹೇಳಿದ ಡೈಲಾಗ್ ಇದೆಯಲ್ಲ ಮಗ, ಅಲ್ಟಿಮೇಟ್ ಡೈಲಾಗ್ ರಾ, ಸಖತ್ತಾಗಿ ಹೇಳಿದೆ. ಎದ್ದು ಬಿದ್ದು ನಗ್ತಿದ್ರು ಅವರೆಲ್ಲ. ಬಟ್ ಸೂಪರ್ ಮಜಾ. ನೀನ್ ಬಂದು ನೀನ್ ಹೇಳ್ದಂತ ಡೈಲಾಗು ತುಂಬಾ ಚೆನ್ನಾಗಿ ನಗ್ಸ್ಬಿಟ್ಟು ಹೋದೆ. ತುಂಬಾ ಥ್ಯಾಂಕ್ ಯು. ಅಂಡ್ ಸ್ಕಿಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿ ಮುಗಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ರಚಿ. ಜಿ ಮ್ಯಾನ್, ನೀವ್ ಹೇಳಿ, ಈ ಪ್ರೇಮ ಪ್ರಸಂಗ ಚಿಲ್ ಬುಲ್ ಲವ್ ಸ್ಟೋರಿ ನಿಮಗೆ ಹೇಗೆ ಅನಿಸ್ತು? ಬಸ್ಸು ಆಸ್ ಯೂಶುವಲ್ ಈ ಸಲ ನಾವು 6 ಹೊಡೆದೆ. ಈ ಸೀಸನ್ ಹಿಂದೆ ಬಿಡು. PK ಪರ್ಫಾರ್ಮೆನ್ಸ್ ರಿಯಲಿ ಗುಡ್. ಆಮೇಲೆ ನಮ್ಮ ನಿಂಗರಾಜು ಹೇಳ್ದಂಗೆ ಏನ್ ಇರ್ಲಿಲ್ಲ, ಅಷ್ಟರಲ್ಲಿ ಹೊಡ್ಕೊಂಡು ಹೋದೆ. ಅದು ಟ್ಯಾಲೆಂಟ್ ಕಣ. ಅದಕ್ಕೆ ದೆಸೆ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಏನ್ ಮಾಡಿದ್ರು ಅದು ಸರಿನೇ. ಕ್ಲೈಮ್ಯಾಕ್ಸ್ ಇದು ಚೆನ್ನಾಗಿತ್ತು, ಟ್ವಿಸ್ಟ್ ಚೆನ್ನಾಗಿತ್ತು. ಬಿಕಾಸ್ ಎಕ್ಸ್ಪೆಕ್ಟ್ ಮಾಡಲ್ಲ ಯೂಶುವಲಿ, ಎವ್ರಿ ಸ್ವಾರ್ಥಕ್ಕಂತ ಹೋಗ್ತಾರೆ. ಬಟ್ ಇದರಲ್ಲಿ ಅದು ಚೆನ್ನಾಗಿತ್ತು. ಸೂಪರ್, ಥ್ಯಾಂಕ್ ಯು ಜಿ ಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜಡ್ಜಸ್ ಅಂಡ್ ಥ್ಯಾಂಕ್ ಯು ಕಂಟೆಸ್ಟೆಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಈ ವಾರದ ಎಲ್ಲ ಸ್ಕಿಟ್ಗಳನ್ನ ನೋಡಿ ಆಯ್ತು ಜಡ್ಜಸ್. ಈಗ ಮಜಾಧಿಪತಿ ಮತ್ತೆ ಬೆಸ್ಟ್ ಸ್ಕಿಟ್ ಯಾವುದು ಅಂತ ನೋಡುವಂತ ಸಮಯ ಬಂದಾಯ್ತು. ಸೊ ಲೆಟ್ಸ್ ವೆಲ್ಕಮ್ ಅವರ್ ಜಡ್ಜಸ್, ಜಿ ಮ್ಯಾನ್ ಅಂಡ್ ರಚಿ. ಓಕೆ, ಸೊ ಜಡ್ಜಸ್, ಈ ವಾರದ ಬೆಸ್ಟ್
ಸ್ಕಿಟ್, ಅತ್ಯುತ್ತಮ ಸ್ಕಿಟ್ ಯಾವುದು? ಡೌಟ್ ಇದೆಯಾ? ಚಾನ್ಸೇ ಇಲ್ಲ. ನೀವೇ ಬನ್ನಿ. ಕಾರ್ತಿಕ್ ಹೊರಡೋ ಸ್ಟೈಲ್ ಸಾಕು. Life of Tiger, Karthik and team. ಈ ವಾರದ best skit. ಆಲ್ರೈಟ್, ಸೊ ಈಗ ಈ ವಾರದ ಬೆಸ್ಟ್ ಪರ್ಫಾರ್ಮರ್ ಯಾರು ಅಂತ ನೋಡುವಂತ ಸಮಯ. ಈ ವಾರದ ಮಜಾಧಿಪತಿ. ಈ ವಾರದ ಮಜಾಧಿಪತಿ ಬಂದು ಯಾರು? ಯಾರು 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 ಯಾರು? ಇದು ರಿಯಲ್ ಸಸ್ಪೆನ್ಸ್. ಅಪ್ಪ ಹಿಂಟ್ ಕೊಡ್ತೀನಿ. ಈ ವಾರದ ಮಜಾಧಿಪತಿ ಚಂದ್ರಪ್ರಭಾ ಜಿ ಯುವಕ. ಬರ್ಲೆ ಬರ್ಲೆ ಬರ್ಲೆ. ಈ ವಾರದ ಕೊನೆ ಹಂತಕ್ಕೆ ಬಂದಾಯ್ತು ನಾವು. ಹೇಗನ್ನಿಸ್ತು ಈ ಆಟ, ಈ ಹೊಸ ಆಟ? ಆಟ ತುಂಬಾ ಚೆನ್ನಾಗಿತ್ತು. ಪ್ರತಿ ಒಂದು ಸ್ಕಿಟ್ಸ್ ಕೂಡ ಒಂದಕ್ಕಿಂತ ಒಂದು ಕಾಂಪಿಟೇಟಿವ್ ಆಗಿತ್ತು. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ಎಲ್ರು ತುಂಬಾ ಜಿದ್ದಲ್ಲಿ ಮಾಡ್ದಂಗಿತ್ತು. ಈ ಸ್ಯಾಟರ್ಡೆ ಸಂಡೇ ನಡೆದಂತ ಒಂದು ಎಪಿಸೋಡ್ ಅಲ್ಲಿ ನಾವು ತುಂಬಾ ಮಜಾ ಮಾಡಿದೀವಿ. ಅಂಡ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಸಿಂಧು ಬಂದು ಆ ಒಂದು ಫೈರ್ ಕ್ರಿಯೇಟ್ ಮಾಡಿದ್ರಿ. ಆಕ್ಚುಲಿ ಚೆನ್ನಾಗಿತ್ತು ಇದು. ಟೀಮ್ ಸ್ಪ್ಲಿಟ್ ಮಾಡಿದ್ದು, ಆಮೇಲೆ ಅವರವರೇ ಟೀಮ್ ಸೆಲೆಕ್ಟ್ ಮಾಡೋದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಯಾಕಂದ್ರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಬ್ಬನಿಗೆ. ನಾವು ಇಲ್ಲಿ ಆನ್ ಫ್ಲೋರ್ ಒಂದು ಜಜ್ಮೆಂಟ್ ಕೊಡ್ತೀವಲ್ಲ, ಇಲ್ಲಿ ಹೆಂಗೆ ಎನರ್ಜಿ ಇರುತ್ತೆ, ಹೆಂಗೆ ಯಾವ್ದು ವರ್ಕ್ಔಟ್ ಆಯ್ತು ಅಂತ, ಅದಕ್ಕೆ ಸ್ಕೋರ್ ಮಾಡೋದು ಬೆಟರ್ ಅಂತ ನನ್ನ ಅನಿಸಿಕೆ. ಅಬ್ಸಲ್ಯೂಟ್ಲಿ. ಯಾಕಂದ್ರೆ ಫನ್ಗೋಸ್ಕರ ಶುರು ಮಾಡಿದಂತ ಈ ಒಂದು ಆಟ ಪ್ರತಿ ವಾರ ಕಂಟಿನ್ಯೂ ಮಾಡೋಣ ಅಂತ ನೀವೇ ಹೇಳ್ತಾ ಇದ್ದೀರಾ. ಸ್ಕೋರಿಂಗ್ ಬೇರೆ, ಓಹೋ ಸೂಪರ್. ಆದ್ರೆ ಈ ಸ್ಕೋರ್ ಇಡ್ಬೇಕಾದ್ರೆ ಯಾವ್ದೋ ಒಂದು ಬೇಸ್ ಬೇಕಲ್ವಾ? ಹೇಗೆ ಸ್ಕೋರ್ ಮಾಡೋದು? ಸೊ ಒಂದೇ ತರ ಜಜ್ಮೆಂಟ್ ಮಾಡ್ಬೇಕಾದ್ರೆ ಒಂದೇ ಟಾಪಿಕ್ ಕೊಟ್ರೆ ಅದೇ ಟಾಪಿಕ್ ಅಲ್ಲಿ ಎಲ್ರು ಪರ್ಫಾರ್ಮ್ ಮಾಡಿದ್ರೆ ನಾವು ಕಂಪೇರ್ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ಸೂಪರ್. ಸೊ ಇದು ಭಯಂಕರ ಐಡಿಯಾ. ಜಡ್ಜಸ್ ಒಂದೊಂದು ಟಾಪಿಕ್ ನ ಕೊಡ್ತಾರೆ, ಕಾನ್ಸೆಪ್ಟ್ ಕೊಡ್ತಾರೆ ಪ್ರತಿ ವಾರ. ಆ ಕಾನ್ಸೆಪ್ಟಿಗೆ ನಮ್ಮ ತಂಡಗಳು ಸ್ಕಿಟ್ ನೆಲ್ಲ ರೆಡಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ Yes. ನಿಮಗೆ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಹೌ ಕೂಲ್ ಇಸ್ ದಟ್? ಅಂಡ್ ಐ ಟೆಲ್ ಯು ಒನ್ ಥಿಂಗ್, ಎಂಡ್ ಆಫ್ ದ ಡೇ ನಾವೇನ್ ನೋಡುದು ಅಂದ್ರೆ ಮಜಾ, ಬರೀ ಮಜಾ ಒಂದೇ ನಮಗೆ ಮ್ಯಾಟರ್ ಆಗೋದ್ರಲ್ಲಿ. ಮಜಾ ತುಂಬಾ ಭಾರವಾಗಿದ್ರೇನೆ ಮಜಾ ಬರ್ತದೆ. ಭಾರತ, ಓಹೋ ಕಂಟೆಸ್ಟೆಂಟ್ಸ್ ನಿಮ್ಗೆ ಓಕೆನಾ? ರೆಡಿನಾ? ಓಕೆ. ಸೊ ಈ ಹೊಸ ಚಾಲೆಂಜ್ ಜೊತೆಗೆ ಈ ವಾರದ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ನಮ್ಮ ಕಲಾವಿದರು ಈ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿ ಹೊಸ ಕಾನ್ಸೆಪ್ಟ್ಸ್, ಹೊಸ ಥೀಮ್ಸ್ಗೆ ಪರ್ಫಾರ್ಮ್ ಮಾಡಕ್ ಬರ್ತಾರೆ, ನಗ್ಸಕ್ ಬರ್ತಾರೆ. ನೀವು ನಮಗೋಸ್ಕರ ಕಾಯ್ತಾರೆ. ಮುಂದಿನ ಶನಿವಾರ ನಿಮ್ಮನ್ನ 9 ಗಂಟೆಗೆ ನಾನು ಭೇಟಿ ಮಾಡ್ತೀನಿ. ನಾನು RJ ಸಿಂಧು. ಟಾಟಾ, ಬಾಯ್, ಟೇಕ್ ಕೇರ್, ಸ್ಟೇ ಸೇಫ್, ಶುಭ ರಾತ್ರಿ.